ನಿಮ್ಗೆ ಹೇಗೆ ಇಷ್ಟ ಆದ್ರು, ಯಾಕೆ ಇಷ್ಟ ಆದ್ರು? ಯಾವಾಗ ಹಕೀಮ್ ಜೊತೆ ಮಾತಾಡಕ್ ಶುರು ಮಾಡಿದೆ, ಬಂದು ಹೋದ್ಮೇಲೆ ಒಂದು ವಾರ ನಾವು ಮಾತಾಡಿದ್ವಿ, ಹಿಂಗೆ ಪ್ರೀತಿ ಶುರು ಆಗೋಯ್ತು. ನಿಮಗೆ ಇವ್ರು ಸಿಕ್ರಾ, ಇವ್ರಿಗೆ ನೀವು ಸಿಕ್ರಾ, ಎಲ್ಲಿ ಯಾರನ್ನ ಮೀಟ್ ಮಾಡಿದ್ರಿ? ಇದು ಅರೇಂಜಾ, ಲವ್ವಾ, ಏನ್ ಕತೆ? ನಿಮ್ಗೇನ್ ಅನ್ಸುತ್ತೆ? ಈ ಬಾಂಡಿಂಗ್ ನೋಡಿದ್ರೆ ಡೆಫಿನೆಟ್ಲಿ ಲವ್ ಮ್ಯಾರೇಜ್ ಅಂತ ಅನ್ಸುತ್ತೆ. ಜನಕ್ಕೂ ಹಂಗೆ ಅನ್ಸಿರೋದು. ಹೇಳ್ರಿ. ಅನ್ಸಿರೋದಲ್ಲ, ಸಾಕಷ್ಟು ಎಷ್ಟು ಕಮೆಂಟ್ಸ್ ಬಂದಿರಬಹುದು ನಿಮಗೆ ಮದುವೆ ಆದಾಗಿಂದ. ದೊಡ್ಡ ಚರ್ಚೆ. ಓಕೆ, ಚರ್ಚೆ, ಡಿಸ್ಕಷನ್ಸ್ ಎಲ್ಲಾನು ರಿಸರ್ಚ್ ಮಾಡ್ತಾ ಇದ್ದೆ. ಅದೆಲ್ಲದಕ್ಕೂ ತೆರೆ ಎಳೀರಿ. ಹೌದು, ನಾ ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ನನ್ನ ಸಬ್ಜೆಕ್ಟೇ ಕವನ ಇದ್ದಿದ್ರಿಂದ ಅವಾಗ ತುಂಬ ಹುಡುಕಾಟ ಮಾಡ್ತಾ ಇದ್ವಿ. ಯಾರೋ ಒಬ್ರು ಸಾಹಿತಿಗಳು ನಜ್ಮಾ ಅಂತ ಹೊಸ ಒಬ್ರು ಹುಡುಗಿ ಇದ್ದಲ್ರಿ, ಭಾಳ ಚೆನ್ನಾಗಿ ಬರೀತಾಳೆ ಇತ್ತೀಚೆಗೆ, ಒಂದು ಸ್ವಲ್ಪ ನೀವು ಯಾಕೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಕೇಳಿದ್ರು. ನನಗೆ ರಾಜಕಾರಣದ ಬಗ್ಗೆ ನನಗೂ ಕೂಡ ನನ್ನ ಬಾಲ್ಯದಿಂದಲೂ ನನಗೂ ಆಸಕ್ತಿ, ರಾಜಕಾರಣ ನನಗೂ ತುಂಬ ಒಲವಿದೆ. ಸೊ ಆ ಒಲವೇ ಇವತ್ತು ಪ್ರೀತಿಯಾಗಿದೆ. ರಿಸರ್ಚ್ ಕೇಳ್ದಾಗ ನಾನು ರಾಜಕಾರಣಿ ಆಗಿರ್ಲಿಲ್ಲ. ಸೊ ಅಲ್ಲಿ ಚಳುವಳಿ ಅದು ಇದು ಮಾಡ್ತಾ ಇದ್ರಲ್ಲ, ಸೊ ಅವಾಗಲೇ ಚಾಲ್ತಿಯಲ್ಲಿ ಇದ್ರು, ಬರಿತಾನೆ ಇದ್ರು. ಮತ್ತೆ ಇವರು ರವಿ ಬೆಳಗೆರೆ ಅವರ ಜೊತೆಗೆಲ್ಲ ಇರ್ತಾ ಇದ್ದಿದ್ದು, ಅಂದ್ರೆ ಅವ್ರ ಜೊತೆ ಒಡನಾಟ ಇದೆ ಅನ್ನೋದೆಲ್ಲ ನಾನು ಓದ್ತಾ ಇದ್ನಲ್ಲ. ಈಗ ಸೋಷಿಯಲ್ ಮೀಡಿಯಾ ಅಷ್ಟು ಜ್ಞಾನ ನಮಗೆ ಕೊಟ್ಟೆ ಕೊಡುತ್ತೆ. ಹಾಗೆ ಪರಿಚಯ ಆದ್ರು, ಬರ್ದಿದ್ರು ನನ್ನ ಕಾವ್ಯದ ಬಗ್ಗೆ, ಅದನ್ನ ನೀವು ಓದಿದ್ರಿ. ಹಾಗಾಗಿ ಇವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿಬಿಟ್ಟು ನಂಬರ್ ಸಿಕ್ತು, ಫೋನ್ ಮಾಡಿದೆ. ನಿಮ್ದೊಂದು ಕವನ ಸಂಕಲನ ಇದೆ, ಪಿವೋಟ್ ಪದ್ಯಗಳು ಅಂತ, ಅದು ನನ್ನ ರಿಸರ್ಚಿಗೆ ಬೇಕಾಗಿದೆ. ಅವರು ಹೌದಾ, ಇವರ ಒಂದು ಸ್ಟೈಲ್ ಇದೆ, ನನಗೂ ಸ್ವಲ್ಪ ಜಾಸ್ತಿನೇ ಅಂತ ಅನ್ಕೊಳ್ಬೋದೇನೋ. ನಾನು ಆಮೇಲೆ ಫೋನ್ ಮಾಡದೇ ಬಿಟ್ಟೆ. ಇದೇನಪ್ಪ ಮೇಡಮ್ ಹಿಂಗ್ ಮಾತಾಡ್ತಾರೆ, ಒಂಚೂರು ಚೆನ್ನಾಗಿ ಮಾತಾಡ್ಬೋದಿತ್ತೇನೋ ಅಂತ ಅನಿಸ್ತು ನನಗೆ. ಫಸ್ಟ್ ಕಾಲ್ ಅಲ್ಲೇ ಡಿಸಪಾಯಿಂಟ್ ಮಾಡ್ಬಿಟ್ರಲ್ಲ ನಜ್ಮಾ. ಸೊ ಅಲ್ಲಿಗೆ ಬಿಟ್ಬಿಟ್ಟೆ ನಾನು ಕೇಳೋದು. ಆಮೇಲೆ ನನಗೆ ಇವ್ರನ್ನ ಎಲ್ಲೇ ಹುಡುಕಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಪದ್ಯ ಸಿಕ್ತಿತ್ತು. ಆಮೇಲೆ ಟ್ರಾನ್ಸ್ಲೇಟ್ ಚೆನ್ನಾಗಿ ಮಾಡ್ತಾ ಇದ್ರು, ಬೇರೆ ಬೇರೆ ಭಾಷೆಗಳಿಂದ ಕನ್ನಡಕ್ಕೆ ತರ್ತಾ ಇದ್ರು. ಇವ್ರ ಬರವಣಿಗೆ ಅಲ್ಲೇ ಸಿಗಕ್ಕೆ ಶುರು ಆಯ್ತು. ಮತ್ತೆ ಇನ್ನೇನು ಕಾಂಟ್ಯಾಕ್ಟ್ ಮಾಡೋದು ಬೇಡ, ನಾವು ಇದನ್ನು ಕೂಡ ರಿಸರ್ಚಿಗೆ ಬಳಸ್ಕೊಳ್ಳಿಕ್ಕೆ ದಾರಿಗಳಿದ್ದಾವೆ, ಬಳಸ್ಕೊಳ್ಳೋಣ ಅಂತ ಶುರು ಮಾಡಿದೆ. ಅದೇ ಟೈಮಿಗೆ ಏನಾಗ್ಬಿಡ್ತು, ಒಂದು ಒಳ್ಳೆ ಗುಡ್ ಲಕ್ ಅನ್ಕೊಳ್ತೀನಿ ಈಗ ನೆನ್ಸ್ಕೊಟ್ಕೊಂಡ್ರೆ. ಆ ಟೈಮಿಗೆ ನನ್ನ ಬ್ಯಾಡ್ ಲಕ್ ಅದು. 3 ವರ್ಷ ಆಗ್ತಾ ಇರ್ಬೇಕಾದ್ರೆ ಕರ್ನಾಟಕ ಸರ್ಕಾರ ನಮ್ಮ PhD ಫೆಲೋಶಿಪ್ನ ನಿಲ್ಲಿಸ್ಬಿಡ್ತು. ದಾರಿ ಕಾಣಲಿಲ್ಲ. ಅಂದ್ರೆ ನಂದೊಬ್ಬಂದಲ್ಲ, ನಾವು ತುಂಬಾ ಜನ ವಿದ್ಯಾರ್ಥಿಗಳು ಆ ಕಾಲಕ್ಕೆ ದೊಡ್ಡ ಒಂದು ಸಮಸ್ಯೆನೇ ಆಗ್ಬಿಡ್ತಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ಒಂದು ಯೂನಿಯನ್ ಮಾಡ್ಕೊಂಡ್ವಿ, ಚರ್ಚೆ ಮಾಡಕ್ ಶುರು ಮಾಡಿದ್ವಿ, ಏನ್ ಮಾಡ್ಬೋದು ಅಂತ. ಆಗ ಇವರು JDS ಅಲ್ಲಿ ಇದ್ರು, ನವನಾಯಕಿ. ಅವಾಗ ಇವರಿಗೆ ಯಾರೋ ಹೇಳಿದ್ರು, ಅಗೇನ್ ಇವ್ರದೇ ನಂಬರ್, ಮೇಡಮ್ ಅವ್ರಿಗೆ ಫೋನ್ ಮಾಡಿ ನೀವು ಸಪೋರ್ಟ್ ಮಾಡ್ತಾರೆ ಅಂತ. ನನಗೆ ಒಂದ್ ಕಡೆಯಿಂದ ಇವ್ರು ಮಾತಾಡಿದ್ರೆ ಸರಿ ಮಾತಾಡಲ್ಲ ಅಂತ ಒಂದಿತ್ತಲ್ವಾ, ಹೇಗಪ್ಪ ಕಾಂಟ್ಯಾಕ್ಟ್ ಮಾಡೋದು. ಆಮೇಲೆ ನನ್ನ ಸ್ಟೂಡೆಂಟ್ಸ್ ಹೇಳಕ್ ಶುರು ಮಾಡಿದ್ರು, ನೋಡಿ ನಜ್ಮಾ ನಜೀರ್ ಅವ್ರ ಹತ್ರ ಮಾತಾಡ್ಸಿದ್ರೆ ಕೆಲಸ ಆಗುತ್ತೆ ಅಂತ. ಸೊ ಇನ್ನೇನ್ ಮಾಡೋದು, ಅನಿವಾರ್ಯ. ಇದು ನಂದೊಂದು ಭವಿಷ್ಯ ಅಲ್ಲ, ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಮೇಡಮ್ ಹೀಗೀಗ ಒಂದು ಸಮಸ್ಯೆ ಆಗಿದೆ. ನಾನು ಮೇಡಮ್ ಅಂತಾನೆ ಕರೀತಾ ಇದ್ವಿ, ಈಗಲೂ ಕೂಡ ತುಂಬಾ ಸಲ ಮೇಡಮ್ ಅಂತಾನೆ ಅಂತೀನಿ ನಾನು. ಈಗಲೂ ಆಫ್ಟರ್ ಮ್ಯಾರೇಜ್ ಕೂಡ ಮೇಡಮ್ ಅಂತಾನೆ ಕರೆಯೋದು. ಮೇಡಮ್ ಈಗ ಒಂದು ಸಮಸ್ಯೆ ಆಗ್ಬಿಟ್ಟಿದೆ, ನೀವು ನಮಗೆ ಸಹಾಯ ಮಾಡಬೇಕು, ಸ್ವಲ್ಪ ಇದ್ರ ಬಗ್ಗೆ ಇದನ್ನ ಹೇಗೆ ಮಾಡಿದ್ರೆ ಸರ್ಕಾರ ಜೊತೆಗೆ ನಾವು ಸಮನ್ವಯ ಸಾಧಿಸ್ಕೊಂಡು ಹೇಗೆ ನಮ್ಮ ಕೆಲಸ ಮಾಡ್ಕೊಳ್ಬೋದು ಅಂತೆಲ್ಲ ಕೇಳಿದಾಗ ಇವರು ಅದೇನು ಮಾಡೋಣ ಬಿಡ್ರಿ, ಅದೇನು ನೀವು ಬನ್ನಿ ಫಸ್ಟ್ ಬೆಂಗಳೂರಿಗೆ ಬನ್ನಿ ಕೂತ್ ಮಾತಾಡೋಣ ಅಂತೆಲ್ಲ ಹೇಳಿದ್ರು. ಓಕೆ, ಇದು ಮತ್ತೆ ನಾನು ಅಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಝೂಮ್ ಮೀಟಿಂಗ್ ಎಲ್ಲ ಮಾತಾಡಿ ಒಂದು ಹಿಂಗೆ ಕರಿತಾ ಇದ್ದಾರೆ ಮೇಡಮ್, ನಾವು ಹೋಗೋಣ, ಸಮಸ್ಯೆ ಪರಿಹಾರ ಆಗ್ಬೋದು ಅಂತ. ಹಾಗೆ ಶುರುವಾದ ಒಂದು ಬಾಂಡಿಂಗ್ ಇದು. ಬಂದೆ, ಇವ್ರನ್ನ ನೋಡಿದೆ, ಮಾತಾಡಿದೆ. ಇವರು ಹಕೀಮ್ ಅದು ಮಾಡೋಣ, ಕೆಲಸ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ಲೀಡರ್ಸ್ಗಳ ಜೊತೆಗೆ ಮಾತಾಡಿದ್ದೀನಿ, ಇವರು ತುಂಬಾ ಚೆನ್ನಾಗಿ ಇವರಿಗೆ ತುಂಬಾ ಪ್ರೀತಿಸ್ತಾ ಇದ್ರು ಅವರು, ಇವರ ಲೀಡರ್ಗಳೆಲ್ಲ. ಅವ್ರ ಹತ್ರ ಎಲ್ಲ ಕೊಡೋಕೆ ಮೀಟ್ ಮಾಡಿಸಿದ್ರು. ನಮ್ಗಿದೆಲ್ಲ ಗೌರವಿಸ್ತಾ ಇದ್ರು, ಕಮೆಂಟ್ ಬೇರೆ ಹಾಕ್ತಾರೆ. ಕಮೆಂಟ್ಸ್ ಮಾಡೋರಿಗೆ ಅಂದ್ರೆ ಅದಕ್ಕೆ ಪ್ರೀತಿಸ್ತಿದ್ರು, ಯೂಸ್ ಮಾಡ್ಬೋದು ಸೌಂಡ್. ವರ್ಡ್ ಯಾಕೆ ಅಂತ ಹೇಳಿದ್ರೆ, ನಾನು ತುಂಬಾ ಚಿಕ್ಕವಳಿದ್ದೆ, 19-20 ವರ್ಷ ಅಷ್ಟೇ ವಯಸ್ಸಿತ್ತು ನಂಗೆ. ನಾನು ರಾಜಕೀಯಕ್ಕೆ ಎಂಟರ್ ಆದಾಗ ನಾನು ಎಲ್ಲರೂ ಒಂದು ಪುಟ್ಟು ಹುಡುಗಿ ತರ, ಬಟ್ ರೆಬಲಿಯನ್ ಕ್ಯಾರೆಕ್ಟರ್ ಅಂತ ಗೊತ್ತಿತ್ತು. ಅದೇ ತಾನೇ NRC CAA ಮೂವ್ಮೆಂಟ್ ಎಲ್ಲ ಮುಗ್ದಿತ್ತು. ಸೊ ಹಂಗಾಗಿ ಎಲ್ರು ಒಂಥರ ತುಂಬಾ ಪ್ರೀತಿಯಿಂದ ನನ್ನನ್ನ ಗೌರವಯುತವಾಗಿ ಒಂದು ಪ್ರೀತಿಯಿಂದ. ಹೌದು, ಖಂಡಿತ ಕಾಣ್ತಾ ಇದ್ರು. ಸಾರಿ, ನಿಮ್ ಇಂಟರಪ್ಟ್ ಮಾಡಿದ್ವಿ, ಯು ಕ್ಯಾನ್ ಕಂಟಿನ್ಯೂ. ನಾನು ಹೋದಾಗೆಲ್ಲ ಅವರೆಲ್ಲ ಇವ್ರನ್ನ ಗೌರವಿಸುವ ರೀತಿಯೆಲ್ಲ ನೋಡ್ಬಿಟ್ಟು ಇವರಿಗೆ ಇವ್ರದ್ದೇ ಆದ ಒಂದು ಸ್ಥಾನವನ್ನ ಗಟ್ಟಿಗೊಳಿಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತು. ಒಂಥರ ನಮಗೂ ಕೂಡ ಗೌರವ ಅಲ್ವಾ, ನನ್ನದೇ ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಹೆಣ್ಮಕ್ಳು ನಾವು ಈ ರೀತಿ ಕಾಣೋಕೆ ಸಾಧ್ಯ ಇಲ್ಲ. ಇವ್ರು ಮಾತಾಡೋ ಸ್ಟೈಲು ಅದೆಲ್ಲ ನೋಡ್ಬಿಟ್ಟು ಓಹೋ ಹೀಗೂ ಕೂಡ ಇರ್ತಾರಲ್ವಾ ಅಂತ ನನಗೆ ಅನ್ಸಕ್ ಶುರು ಆಯ್ತು.
ಆಮೇಲೆ ನನ್ನ ಜೊತೆ ಬಂದು ಸ್ಟೂಡೆಂಟ್ಸ್ ಎಲ್ಲ ಮಾತಾಡೋರು, ಮೇಡಮ್ ಅವರು ಇದ್ದಿದ್ದಕ್ಕೆ ತುಂಬಾ ಹೆಲ್ಪ್ ಆಯ್ತು ಅಂತ. ಕೊನೆಗೆ ನಾವು ಅದೇ ಆಗಿ ಒಂದು 6 ತಿಂಗಳ ಒಳಗಡೆ ಇವರು ದೊಡ್ಡ ಪ್ರೊಟೆಸ್ಟ್ನ ಅರೇಂಜ್ ಮಾಡಿಕೊಟ್ರು ಬೆಂಗಳೂರಲ್ಲಿ. ಆ ಪ್ರೊಟೆಸ್ಟ್ ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡ್ತು ಕರ್ನಾಟಕದಲ್ಲಿ. ಅವತ್ತಿಗೆ ನನ್ನನ್ನ ಮೀಡಿಯಾದ ಮುಂದೆ ಎಲ್ಲ ಕೂರಿಸಿದ್ದು ಇವರೇ ನನಗೆ ಮೊದಲು. ನಜ್ಮಾ ಎಷ್ಟು ವರ್ಷದಿಂದ ಇದು 20s ಅಲ್ಲಿ ಅನ್ಸುತ್ತೆ. ಇಲ್ಲ 21, 22 21, 22 ಬಿಜೆಪಿ ಸರ್ಕಾರ. 21 ಅಲ್ವಾ? ಕೋವಿಡ್ ಅದೇ ಟೈಮ್ ಅಲ್ಲಿ ಅಲ್ಲ, ಇದು ನಮ್ದು ಸ್ಟ್ರಗಲ್ ಶುರು ಆಯ್ತು 19ರಿಂದ ಸ್ಟ್ರಗಲ್ ಶುರು ಆಯ್ತು. 21 ಅನ್ಕೊಳ್ಬಹುದು. ಆವಾಗ ಮೀಡಿಯಾ ಕೆಲವರು ನನ್ನ ಪರಿಚಯಿಸ್ತಾರೆ, ಮಾತಾಡಿ ಅದೆಲ್ಲ. ನಾನು ಅವಾಗೆಲ್ಲ ಮಾತಾಡಿದೆ. ಆಮೇಲೆ ನನ್ನ ಸ್ಟೂಡೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಹಕೀಮ್ ನನಗೆ ತುಂಬ ಸಪೋರ್ಟ್ ಮಾಡೋರು, ಓಕೆ ಓಕೆ ಅಂತ. ಕೊನೆಗೆ ಅದು ಹಾಗೆ ಅಲ್ಲಿಂದ ಮತ್ತೆ ಮುಗೀತು, ಹೋರಾಟ ಮುಗೀತು, ನಮ್ ಗೆಲುವು ಆಯ್ತು. ಮತ್ತೆ ಹೊರಟ್ವಿ ನಮ್ಮ ಗೂಡಿಗೆ. ತೀರ್ಥಹಳ್ಳಿಗೆ ಹೋದೆ. ಹೀಗೆ ಮಾತಾಡ್ತಾ ಇದ್ವಿ. ಮಾತಾಡೋಕ್ಕೆ ಆ ಗ್ಯಾಪ್ನಲ್ಲಿ 2025ರವರೆಗೂ ಕೂಡ ಏನ್ ಮಾತಾಡಿದ್ರು ಒಂದು 5ರಿಂದ 6 ಬಾರಿ ನಾನು ಫೋನ್ ಮಾಡಿರ್ಬೋದು. ಅದು ಯಾಕೆ, ಬೇರೆ ಯಾರಿಗಾದ್ರೂ ಸಹಾಯ ಕೇಳಲಿಕ್ಕೆ ಮಾಡಿದ್ದೀನಿ, ನನಗೋಸ್ಕರ ಮಾಡಿದ್ದಲ್ಲ. ಏನೋ ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಮಾತಾಡಿದ್ದು ಅಲ್ಲ. ಮೇಡಮ್ ಅವರೇ ಇದೊಂದು ಕೆಲಸ ಆಗ್ಬೇಕು, ಮಾಡ್ಕೊಡ್ತೀರಾ ಅಂದ್ರೆ ಸ್ವಲ್ಪ ಹಿಂಗೆ ಕೇಳ್ತಾ ಇದ್ದೆ. ಇವರು ಹಾಗೆ ನೋಡ್ತೀನಿ ರೀ, ಗಮನಿಸ್ತೀನಿ ಅಂತ ಹೇಳಿ ಮಾಡ್ಕೊಡೋರು. ಹೀಗೆ ಶುರು ಆಗಿದ್ದದು. ನಾವೆಲ್ಲೂ ಕೂಡ ನಾವು ಮದುವೆ ಆಗ್ತೀವಿ, ಅಷ್ಟಕ್ಕೂ ಮೀರಿ ನಾನೆಲ್ಲೋ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು. ಇವ್ರು ಆಗಾಗಲೇ ಇವ್ರು ನೋಡಿದ್ನಲ್ಲ ನೇರವಾಗಿ, ಹೆಂಗ್ ಕೇಳೋಣ ನನ್ ಮದುವೆ ಆಗ್ತೀರಾ ಅಂತ. ಆ ಧೈರ್ಯ ನನಗಿಲ್ಲಿದೆ. ನಾನು ಸ್ವಲ್ಪ ಈ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೀಕು. ಲವ್ ಅಲ್ಲಿ ಕನ್ನಡ ಮೇಷ್ಟ್ರು, ಲವ್ ಅಲ್ಲಿ ವೀಕು, ಯಾರು ನಂಬ್ತಾರೆ? ನೀವು ನಂಬ್ತೀರಾ ನೀವು ನಂಬಲೇಬೇಕು. 2020ರಿಂದ 25 ತನಕ ನಾವು 5-6 ವರ್ಷದಲ್ಲಿ ಒಂದ್ 5-6 ಸತಿ ಮಾತಾಡಿದ್ರೆ ಹೆಚ್ಚು. ನಾನಂತೂ ಅನ್ಕೊಂತಿದ್ದೆ, ಈ ಹುಡುಗ ಎಷ್ಟು ಕೊಬ್ಬಿದೆ, ಎಷ್ಟು ಆಟಿಟ್ಯೂಡ್ ಇದೆ ಅನ್ಕೊಳ್ತಿದ್ರಾ? ಹೌದು. ಫೋನ್ ಮಾಡೋನು ಮಾಡ್ಬಿಟ್ಟು, ಮೇಡಮ್ ಅದೊಂಚೂರು ಕೆಲಸ ಇದೆ, ನಮ್ಮೂರಲ್ಲಿ ಒಬ್ರದ್ದು ಮನೆ ಬಿದ್ದೋಗ್ಬಿಟ್ಟಿದೆ, ಅದೊಂಚೂರು ನೆರೆ ಪರಿಹಾರ ಸಿಗ್ಬೇಕು, ಒಂಚೂರು ಮಾಡಿಸ್ಬಿಡ್ತೀರಾ ಅಂತ. ಆಯ್ತು ಕಳಿಸಿ ಮೇಡಮ್, ನಾನು ಆಸ್ಪತ್ರೆ ಕಳ್ಸಿದೀನಿ ಮೇಡಮ್. ಆಮೇಲೆ ಮೋಸ್ಟ್ ಆಫ್ ಮೆಸೇಜ್ ಅಲ್ಲಿ ಕಳಿಸ್ತಿದ್ರು. ಫೋನ್ ತುಂಬಾ ಇಂಪಾರ್ಟೆಂಟ್ ಅಂತ ಫೋನ್ ಮಾಡ್ತಿದ್ರು. ಒಂದು 5-6 ಸತಿ ಫೋನಲ್ಲಿ ನಾನು ಮಾತಾಡಿರ್ಬೋದು ನಾವಿಬ್ರಷ್ಟೇ. ನಾನ್ ಬಟ್ ಹೋರಾಟಕ್ಕೆಲ್ಲ ಬಂದಾಗ ಇವನ ಆಟಿಟ್ಯೂಡ್ ನೋಡಿ ನಾ ಬಂದಿರೋದು ಇವನ್ ಕೆಲಸ ಮಾಡಿಸ್ಕೊಳಕ್ಕೆ, ನನ್ನ ಮೇಲೆ ದವಾಳಿಕೆ ಮಾಡ್ತಿರ್ತಾನೆ. ನಿಮ್ ಕೈಲಾಗಲ್ಲ ಅಂದ್ರೆ ಹೇಳ್ಬಿಡಿ, ಮಾತಾಡ್ತಿದ್ರೆ ನಿಮ್ ಕೈಲಾಗಲ್ಲ ಅಂದ್ರೆ ಹೇಳ್ಬಿಡಿ. ಹೌದಾ? ಒಂದು ಸರ್ಕಾರದ ಜೊತೆ ಒಂದು ಲೈಸನಿಂಗ್ ಮಾಡಿ ಕಂಪ್ಲೀಟ್ಲಿ ನಿಂತೋಗಿರೋ PhD ಫೆಲೋಶಿಪ್ ಅನ್ನ 8,000 ಮಾಡ್ಬಿಟ್ಟಿದ್ದಾರೆ. 25,000 ಇದ್ದಿದ್ದನ್ನ ಅದನ್ನ 25,000 ಮಾಡ್ಸೋದಕ್ಕೆ, ಅದು ಬಿಜೆಪಿ ಸರ್ಕಾರದಲ್ಲಿ ಇದ್ದಿದ್ದಷ್ಟು 1-2 ಕ್ರಿಶ್ಚಿಯನ್ ಸ್ಟೂಡೆಂಟ್ಸು, ಜೈನ್ ಸ್ಟೂಡೆಂಟ್ಸು ಇರೋದಷ್ಟು ಪೂರ್ತಿ ಸಾಬ್ರು ಸ್ಟೂಡೆಂಟ್ಸು. ಅವ್ರಿಗೆ ಹೆಂಗ ಬಿಜೆಪಿ ಸರ್ಕಾರದಲ್ಲಿ ಒಪ್ಸಿ ನಾವು ತಗೊಂಬೇಕು ದುಡ್ಡನ್ನ? ನಾನ್ ದಿನಾ ಮೀಟಿಂಗ್ ಮಾಡೋದು, ದಿನಾ ಮಿನಿಸ್ಟರ್ಸು, ಸೆಕ್ರೆಟರೀಸು ಇದೆಲ್ಲ ನಾನ್ ಮಾಡ್ತಾ ಇದ್ರೆ ಈತ ನನ್ ಎಫರ್ಟ್ನೇ ಅಂಡರ್ ಎಸ್ಟಿಮೇಟ್ ಮಾಡಂಗ್ ಮಾತಾಡ್ಬಿಡ್ತಿದ್ದ. ಎಷ್ಟು ಕೊಬ್ಬಿದೆ ಇವನಿಗೆ ಅಂತ ಅನ್ಕೊಳ್ತಿದ್ದೆ. ಆಮೇಲೆ ಇಲ್ಲಿ ನನ್ನ ಫ್ರೆಂಡ್ ಕಾರ್ತಿಕ್ ಅಂತ, ಮಜಾ ಭಾರತಿ ಕಾರ್ತಿಕ್, ಹುಲಿ ಕಾರ್ತಿಕ್ ಅಂತ, ಈಗಾಗಲೇ ಮೀಡಿಯಾದಲ್ಲೆಲ್ಲ ಅದು ಕಾಮಿಡಿಯನ್ ಆಗಿ ತುಂಬಾ ಗುರುತಿಸ್ಕೊಂಡಿಲ್ಲ. ಅವನು ನಾವು ಫ್ರೆಂಡ್ಸ್ ಆಗಿರೋದ್ರಿಂದ ಒಂದ್ ದಿವಸ ಕರೆದ, ಬಾರ ಮರೆಯ ತೀರ್ಥಹಳ್ಳಿಲೇ ಇದ್ದೇನ್ ಮಾಡ್ತೀಯ, ಬೆಂಗಳೂರು ಬಾ ಅಂತ. ಅವನ ರೂಮಿಗೆ ಬಂದಿರೋನು ಒಂದ್ ದಿವಸ ಅವನ ಮನೇಲೇ ಇದ್ದೆ. ಇವ್ರಿಗೆ ಫೋನ್ ಮಾಡಿದೆ, ಮೇಡಮ್ ಎಲ್ಲಿದ್ದೀರಾ ಅಂತ ಕೇಳಿದೆ. ಅವರು ಇಲ್ಲೇ ಬೆಂಗಳೂರಲ್ಲಿ ಇದ್ದೀನ್ರಿ, ನೋಡಿ ಫ್ರೀ ಇದ್ರೆ ಬರೋದಾದ್ರೆ ಬನ್ನಿ ಮಾತಾಡೋಣ ಅಂತ. ಇದು ಆಗಿ ಎಷ್ಟು ಹೋರಾಟ ಎಲ್ಲ ಮುಗಿದು 2 ವರ್ಷ. ನಾ ಸುಮ್ಮನೆ ಏನೋ ಒಂದು ಸಹಾಯಕ್ಕೆ ಫೋನ್ ಮಾಡ್ತಾ ಇದ್ದೆ. 2 ವರ್ಷ ಅಲ್ಲ 5 ವರ್ಷ. ಅಲ್ಲಲ್ಲ 23 5 ವರ್ಷ ಹತ್ತತ್ರ. ಬನ್ರಿ ಮಾತಾಡೋಣ ಅಂತ ಹೇಳಿದ್ರು ಇವರು. ಹಾಗೆ ಆಯ್ತು ಬರ್ತೀನಿ. 25 ಅಲ್ಲಿ ಬನ್ರಿ ಮಾತಾಡೋಣ ಅಂತೇನ್ ಕರೀಲಿಲ್ಲ ನಾನು. ಏನ್ರಿ PhD ಮುಗೀತು, ಫೆಲೋಶಿಪ್ ತಗೊಳ್ಳೋ ತನಕ ಮಾತ್ರ ನಾವ್ ಅವಾರ್ಡ್ ಆಯ್ತಲ್ಲ ಹೇಳಿದ್ರೇನ್ರಿ, ನನ್ಗೆ ಒಂದ್ ಸ್ವೀಟ್ ಕೊಡ್ಸಿದ್ರೇನ್ರಿ, ಒಂದ್ ಟ್ರೀಟ್ ಕೊಡ್ಸಿದ್ರೇನ್ರಿ ಅಂತ ನಾನ್ ಸುಮ್ನೆ ರೇಗಿಸ್ದೆ, ಕಿಚಾಯಿಸ್ದೆ. ಹಂಗೆ ಮೀಟ್ ಆದ್ವಿ. ಅವಾಗ ಇವ್ರು ಹೇಳಿದ್ರು, ಅವಾಗ ದುನಿಯಾ ವಿಜಯ್ ಸರ್ದು ಭೀಮಾ ಭೂಮಿ ರಿಲೀಸ್ ಆಗಿತ್ತು. ಭೀಮಾ ನೋಡೋಣ ಚೆನ್ನಾಗಿದೆಯಂತೆ, ಒಳ್ಳೆ ವಿಮರ್ಶೆ ಬರ್ತಾ ಇದೆ. ನಾನು ಸುಮ್ನೆ ಎಲ್ಲಾ ಮೂವಿನೂ ನೋಡಲ್ಲ, ನನಗೆ ಸ್ವಲ್ಪ ಹಿತ ಅನ್ಸ್ಬೇಕು, ಸ್ವಲ್ಪ ವಿಮರ್ಶೆ ಬಂದಿರ್ಬೇಕು. ನಾನು ಪೇಪರ್ ಓದಿ ನನಗಿಷ್ಟ ಆದ್ರೆ ಯಾರ ಹತ್ರ ಆದ್ರೂ ಶೇರ್ ಮಾಡ್ತೀನಿ, ನೋಡೋಣ ಹೋಗೋಣ ಅಂತ. ಆ ಥರದ ಫಿಲಮ್ಗಳನ್ನು ಮಾತ್ರ ಕಡಿಮೆ ಪ್ರಮಾಣದಲ್ಲಿ ನೋಡ್ತೀನಿ. ಹಾಗೆ ಇವ್ರ ಹತ್ರ ನೋಡೋಣ ಅಂತ ಹೇಳಿ ಅದು
ಆರಂಭ ಅಂತ ಅನ್ಕೊಳ್ಬಹುದು. ನಿಮ್ ಲವ್ ಬ್ರೇಕ್ ಕೊಟ್ಟಿದ್ದೆ ಭೀಮಾ ಮೂವಿ. ಅಂದ್ರೆ ಇಬ್ರಲ್ಲೂ ಹೇಳ್ಕೊಳ್ಳುವ ಯಾವ ಇದು ವಿಜಯ್ ಇಲ್ಲ. ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಇದನ್ನ. ಗೊತ್ತಾ ಅಂತ ಅವ್ರಿಗೆ ಗೊತ್ತು, ವಿಜಯ್ ಸರ್ಗೆ ಮಾತಾಡಿದೀವಿ, ಯಾಕಂದ್ರೆ Okay. ತುಂಬಾ ಪ್ರೀತಿ ಮಾಡ್ತಾರೆ ದುನಿಯಾ ವಿಜಯ್ ಸರ್ ಅಂತೂ. ಸರಿ, ನೀವು ಸುತ್ತಿ ಬೆಳೆಸಿ ಆಯ್ತು. ಈಗ ವಿಷಯಕ್ಕೆ ಬನ್ನಿ, ಯಾರನ್ನ ಪ್ರಪೋಸ್ ಮಾಡಿದ್ರು? ಇಲ್ಲ, ಪ್ರಪೋಸ್ ಅನ್ನೋದು ನಡೆದೇ ಇಲ್ಲ. ಇಷ್ಟೇ ಆಗಿದ್ದು ಅವತ್ತು. ಏನಾಗಿತ್ತು? ಮಾತಾಡಿದ್ವಿ, ಜೀವನದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ವಿ. ನಿಮ್ಗೆ ಗೊತ್ತಿದೆಯಲ್ಲ ಸಮಾಜದ ಬಗ್ಗೆ ಏನೇನೋ ಸಮಾಜದ ಬಗ್ಗೆ, ಆಗ್ತಿದ್ಯಲ್ಲ, ಹಿಂಗೆಲ್ಲ ಡ್ರಗ್ ಎಲ್ಲ ಇರುತ್ತೆ ನಮ್ಗೆ ಏನೋ ನಿಮ್ ಗೊತ್ತಾಗಲ್ಲ. ಮದುವೆ ಆಗಲ್ವಾ ಅಂತ ಅವ್ರು ಕೇಳಿದ್ರು. ನೀವು ಮದುವೆ ಆಗಲ್ವಾ ಕೇಳಿದೆ. ಆಗ್ಬೇಕು, ಮನೇಲಿ ಹುಡುಕ್ತಾ ಇದ್ದಾರೆ, ನಮಗೆ ಸೆಟ್ ಆಗೋ ಥರದ್ದು ಬೇಕಾಗುತ್ತೆ ಅಂತ ನಾನು ಹೇಳಿದೆ. ನಾನು ಅಷ್ಟೇ ಯಾವ್ದಾವ್ದೋ ಬರ್ತಾ ಇದೆ ಕಣೋ ಸೆಟ್ಲ್ಮೆಂಟು, ಏನು ಒಂದು ಸರಿ ಆಗಲ್ಲ, ಒಂದು ಕೇಳಿದ್ರೆ ಒಂದಾಗಲ್ಲ, ಒಂದು ಕೇಳಿದ್ರೆ ಒಂದಾಗಲ್ಲ. ಹೌದಾ ಅಂತ ನಾವು ಹಿಂಗೆ ಮಾತಾಡ್ಕೊಂಡು ನನಗೆ ನೆಕ್ಸ್ಟ್ ಡೇನೇ ಕಾಲೇಜ್ ಇತ್ತು. ಅವ್ರಿಗೆ ಹೇಳಿದೆ ನಾನು ಹೊರಡ್ತೀನಿ, ಮತ್ತೆ ನೋಡೋಣ ಅಂತ, ಬರ್ತೀನಿ ನಾನು ಇನ್ನೊಮ್ಮೆ ಅಂತ ಹೇಳಿ ಮತ್ತೆ ನಾನು ಕಾಲೇಜಿಗೆ ಹೋದೆ. ನಾನು ಅವಾಗ ಭದ್ರಾವತಿಲಿ ಪಾಠ ಮಾಡ್ತಾ ಇದ್ದೆ. ತುಂಬ ಇಂಪಾರ್ಟೆಂಟ್ ಇರ್ತಿತ್ತು ಕ್ಲಾಸ್. ಪಾಪ ಈಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು. ಹೊರಟೆ, ನಾನು ಬರ್ತೀನಿ ಅಂತ ಹೊರಟು ಆಮೇಲೆ ಮತ್ತೆ ಫೋನ್ ಮಾಡಿದೆ, ಮೇಡಮ್ ಹೇಗಿದ್ದೀರಾ ಅಂತ. ಅಲ್ಲಿಂದ ಈ ಬಾಂಡಿಂಗ್ ಮತ್ತೆ ಸ್ವಲ್ಪ ಗಟ್ಟಿ ಆಯಿತು. 2025 ಜೂನ್ ಜುಲೈ ಅಷ್ಟೊತ್ತಿಗೆ ಒಂದು ಟ್ರ್ಯಾಕಿಗೆ ಬಂತಿದೆ. ನಾನು ಈ ಕ್ವೆಶನ್ ಇಬ್ರಿಗೂ ಕೇಳ್ತೀನಿ, ಬಿಕಾಸ್ ಕಮ್ಯುನಿಟಿ ಅಂತ ವಿಚಾರ ಬಂದಾಗ, ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿ ಅಂತ ಬಂದಾಗ ತುಂಬಾನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೆರಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡುವಂತಹ ಕಮ್ಯುನಿಟಿ. ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗೋದು, ಅಥವಾ ಪೊಲಿಟಿಷಿಯನ್ ಆಗಿರ್ಬಹುದು, ಪೊಲೀಸ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು, ಇಂಥ ಫೀಲ್ಡಲ್ಲಿ ಒಟ್ಟಾರೆ ಹೊರಗಡೆ ಇರೋ ಹೆಣ್ಮಕ್ಳು, ದುಡಿಯೋ ಹೆಣ್ಮಕ್ಳು. ಸೊ ಈ ತರಹದ ಸೊಸೈಟಿಯ ಥಾಟ್ಸ್ ಇರುವಾಗ ನಿಮ್ಗೆ ಹೇಗೆ ಇಷ್ಟ ಆದ್ರು, ಯಾಕೆ ಇಷ್ಟ ಆದ್ರು? ಇಲ್ಲ, ನನಗೆ ತುಂಬ ಪ್ರಪೋಸಲ್ಸ್ಗಳು ಬರ್ತಾ ಇದ್ವು. ಬಂದಿದ್ದ ಪ್ರಪೋಸಲ್ಸ್ಗಳೆಲ್ಲ ರಾಜಕಾರಣಿ ಅಂತ ಗೊತ್ತಿದ್ದು, ಕರ್ನಾಟಕದ ಬಹುತೇಕ 99.99% ಮುಸಲ್ಮಾನರಿಗೆಲ್ಲ ನನ್ನ ಪರಿಚಯ ಯೂಶುವಲಿ ಇರ್ತೀನಿ. ಸೊ ಬರ್ತಾ ಇತ್ತು, ಪಾಲಿಟಿಷಿಯನ್ ಹೊರಗಡೆ ಕೆಲಸ ಮಾಡೋಳು ಅಂತಾನೆ ಬಂದರೂ ಕೂಡ ಅವರು ಪಾಲಿಟಿಕ್ಸ್ನ ನೋಡುವ ರೀತಿ ಬೇರೆ ಇರ್ತಾ ಇತ್ತು. ರಾಜಕಾರಣ ಚೆನ್ನಾಗಿ ದುಡಿತಾಳೆ ಅನ್ಸುತ್ತೆ, ಆಗ್ಬಿಡೋಣ. ಓಕೆ, ಎರಡನೇದು, ಒಳ್ಳೆ ಚೂಟಿ ಇದ್ದಾಳೆ, ಚಾಲಾಕಿದ್ದಾಳೆ, ನಮ್ದು ಒಳ್ಳೆ ಬಿಸ್ನೆಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್ಸು. ಈ ರಾಜಕೀಯ ಎಲ್ಲ ಬಿಟ್ಬಿಟ್ಟು ಒಂದಷ್ಟು ಬಿಸ್ಕೆಟ್ ಹಂಚ್ಕೊಂಡು, ಸಮಾಜ ಸೇವೆ ಮಾಡಿಕೊಂಡು, ಚಾರಿಟಿ ವರ್ಕ್ಸ್ ಮಾಡಿಕೊಂಡು, ಬುಕ್ಸು ಬ್ಯಾಗ್ಸು ಇದನ್ನು ಕೊಟ್ಕೊಂಡು ಆರಾಮಾಗಿರು ನಿನ್ನ ಮನೇಲಿ, ರಾಜಕಾರಣ ಏನು ಬೇಡ ಇರು. ಇನ್ನೊಂದು ಥರದ್ದು ಪ್ರಪೋಸಲ್ಸ್ ಬರ್ತಿತ್ತು. ನಿನ್ನ ರಾಜಕೀಯ ಎಲ್ಲ ಸರಿ, ಈ ಮೈಮೇಲೆ ಹಾಕೊಳ್ಳೋ ಥರದ ವಿಚಾರಗಳನ್ನೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ, ಹಂಗಿದ್ರೆ ಮಾತಾಡೋಣ ಅನ್ನೋ ಥರದ ಪ್ರಪೋಸಲ್ಸು ಬರ್ತಿತ್ತು. ಬಟ್ ನಮ್ಮ ತಂದೆಗೆ ವಿಷನ್ ತುಂಬ ಕ್ಲಿಯರ್ ಇತ್ತು. ಆಮೇಲೆ ನಮ್ಮ ತಂದೆ ನನ್ನ ಬಗ್ಗೆ ತುಂಬ ಕ್ಲಿಯರ್ ಇದ್ದರು. ನೀನು ಹೆಂಗಿದೆಯಾ ಹಾಗೇ ನಿನ್ನನ್ನು ಒಪ್ಕೊಳ್ಳೋ ಹುಡುಗ ಬೇಕು. ನನಗೆ ಯಾವಾಗಲೂ ನಾನು ತುಂಬ ಚಿಕ್ಕವಳಿದ್ದಾಗಲಿಂದ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಂಗೊಬ್ಬ ಬೋರಿಂಗ್ ಗಡ ಸಿಕ್ಬಿಟ್ರೆ ಏನು ಮಾಡಲಿ ಅಮ್ಮ ಅಂತ. ಯಾಕಂದರೆ ನಾನು ಒಂದು ಪದ್ಯ ಬರೆದ್ರು ನಮ್ಮಮ್ಮ ಬ್ಯುಸಿಯಾಗಿದ್ರು ಅವ್ರಿಗೆ ಇನ್ನೊಂದು ಕೆಲಸ ಎಲ್ಲ ಬಿಟ್ಬಿಡಿಲ್ಲ, ನಾನೇನೋ ಬರ್ದಿದ್ದೀನಿ ಕೇಳಿಸ್ಕೊ ಅಂತ ನಾನು ಬರ್ದಿರೋದನ್ನ ನಮ್ಮಮ್ಮಂಗೆ ಹೇಳಬೇಕು. ಅದು ಪದ್ಯ ಆಗಿರಲಿ, ಗದ್ಯ ಆಗಿರಲಿ, ಆರ್ಟಿಕಲ್ ಆಗಿರಲಿ, ಅವ್ರಿಗೆ ಎಂಥ ತಲೆನೋವಿರಲಿ, ಜ್ವರ ಇರಲಿ, ನಾನು ಹೇಳಿದ್ದನ್ನು ಕೇಳಿಸ್ಕೊಂಡು ಅದ್ರಲ್ಲಿ ಕರೆಕ್ಷನ್ ನಮ್ಮಮ್ಮ ಹೇಳೋದ್ರಲ್ಲಿ ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ. ನಾನು ನಮ್ಮಮ್ಮಂಗೆ ಹೇಳ್ತಿದ್ದೆ, ನಾನು ಮದುವೆ ಆಗೋ ಹುಡುಗನ ಜೊತೆ ನಾನು ಬರೆಯೋ ಪದ್ಯ ಎಲ್ಲ ಡಿಸ್ಕಸ್ ಮಾಡಬೇಕು. ನಾನೊಂದು ಪದ್ಯ ಬರೆದ್ರೆ ನಂಗೆ ಅವನೊಂದು ಕೌಂಟ್ರ್ ಪದ್ಯ ಬರೀಬೇಕು. ಆಮೇಲೆ ನಾನೇನಾದ್ರು ಭಾಷಣಕ್ಕೆಲ್ಲ ವಿಷಯಗಳು ತಕ್ಷಣ ಬೇಕು ಅಂದರೆ, ಅಮ್ಮ ನಿನ್ನ ಹಾಗೆ ನಾನೀಗ ಎಮರ್ಜೆನ್ಸಿ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಅಂದರೆ ನಾನು ನಮ್ಮಮ್ಮಂಗೆ ಒಂದು ಕಾಲ್ ಮಾಡಿಬಿಡ್ತೀನಿ, ಅಮ್ಮ ಇಂಥ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀನಿ, ಏನು ಮಾತಾಡ್ಬೇಕು ಹೇಳೋ ಅಂತ. ಸೊ ನಮ್ಮಮ್ಮ ಒಂದಷ್ಟು ಕಂಟೆಂಟ್ಸು, ಅಬ್ಸ್ಟಿಕಲ್ಸ್ ಎಲ್ಲ ಕೊಟ್ಬಿಡ್ತಾರೆ. ಅವ್ರು ಒಂದು ಥರದ್ದು ಬೇರೆ ಥರದ ಪರ್ಸ್ನಾಲಿಟಿ. ನಾನು ಈ ಥರದೊಬ್ಬ ಹುಡುಗ ಬೇಕು ಅಂತಾನೆ ಪರ್ಟಿಕ್ಯುಲರ್ಲಿ ಹುಡುಕ್ತಾ ಇದ್ದೆ. ನನ್ನ ಮನಸ್ಸಲ್ಲಿತ್ತು, ನಂಗೆ ಬೇರೆ ಕಡೆ ಆಲ್ಮೋಸ್ಟ್ ಮದುವೆ ಫಿಕ್ಸ್, ಎಂಗೇಜ್ಮೆಂಟ್ ಇನ್ನೊಂದು 2-3 ವೀಕ್ಸಲ್ಲಿ ಅನ್ನೋ ತರಹದ್ದು ಒಂದು ಪ್ಯಾಟರ್ನ್ ಆಗೋಗಿತ್ತು. ಇನ್ ಬಿಟ್ವೀನ್ ನಾನು ಯಾವಾಗ ಹಕೀಮ್ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ, ಬಂದು ಹೋದ್ಮೇಲೆ 1 ವಾರ ನಾವು ಮಾತಾಡಿದ್ವಿ. ನಮಗೆ ಏನದು ಹೇಳೋ ಅವಶ್ಯಕತೆ ಇರಲಿಲ್ಲ, ಅಥವಾ ಬಾಯಿ ಬಿಟ್ಟು ಮದುವೆ ಆಗೋಣ ಅಂತ ಕೇಳ್ಕೊಳ್ಳೋದು ಅದೇನೂ ಆಗಲಿಲ್ಲ. ಹಿಂಗೆ ಪ್ರೀತಿ ಶುರು ಆಗೋಯ್ತು. ಆಮೇಲೆ ಆಮೇಲೆ ಇವ್ರದೊಂದು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಬೇರೆ ರೀ, ಯಾರ್ಯಾರಿಗೆ ಪ್ರಪೋಸ್ ಮಾಡಿದ್ರಿ ಹೇಳ್ರಿ ಫಸ್ಟ್. ಬಾಯಿಂದ ಪ್ರಪೋಸ್ ಆಗೇ ಇಲ್ಲ, ಪ್ರಪೋಸಲ್ ಮದ್ವೆ ಆಗೋಣ ಅಂತಾನೂ ಇಲ್ಲ ಬರ್ಲಿಲ್ಲ. ಮದುವೆ ಆಗೋಣ ಅಂತ
ಮದುವೆ ಆಗೋಣ ಅಂತ ಯಾರು ಹೇಳಿದ್ದು ಫಸ್ಟು? ನೀನೇ. ನಾನು ಹೇಳ್ದ ಮದುವೆ ಆಗೋದಾದ್ರೆ ಆಗೋಣ ಅಂತ. ಸೊ ನೋಡಿ, ನನ್ನಂಥ ಹುಡುಗನ್ನ ನಿಮ್ಗೆ ಓಕೆ ಆಗೋದಾದ್ರೆ ಮಾತಾಡೋಣ ಅಂತ, ಇವರು ನನ್ನಂಥ ಹುಡುಗಿ ನಿನಗೆ ಓಕೆ ಆಗೋದಾದ್ರೆ ಮಾತಾಡೋಣ ಅಂತ. ಹೀಗಾಗಿ ನೇರವಾಗಿ ಇವ್ರು ಫಸ್ಟ್ ಹೋಗಿ ಮನೇಲಿ ಹೇಳಿದ್ರು. ನನಗೆ ಸ್ವಲ್ಪ ಮನೇಲಿ ಹೋಗಿ ಹೇಳುವ, ನಾನು ಯಾಕೆಂದ್ರೆ ಮನೇಲಿ ಹೇಳ್ಬಿಟ್ಟಿದ್ದೆ ನಾನು ಮದುವೆ ಇದು ಆಗಲ್ಲ ಮನೇಲಿ ಹೇಳಿದ್ದೆ. ಮನ್ಸಲ್ಲಿ ನಜ್ಮಾ ಇದ್ರ? ಇಲ್ಲ, ನಾನು ಹಿಂದಿಂದಲೂ ಸ್ವಲ್ಪ ಇಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ದವನು. ಮದುವೆ ಎಲ್ಲ ಆಗ್ಬೇಕಾಗಿಲ್ಲ, ಮದುವೆ ಆಗ್ಬೇಕು, ಇಂಥ ಪ್ರಶ್ನೆಗಳನ್ನೇ ತುಂಬಾ ಹಾಕೊಂಡಿದ್ದೆ. ನನ್ನ ಫ್ರೆಂಡ್ಸ್ ಎಲ್ಲ ಮ್ಯಾರೇಜ್ ಆಗ್ತಾ ಇದ್ದಾರೆ, ಸಣ್ಣ ಸಣ್ಣ ಏಜಿಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮ್ಯಾರೇಜು ಲೈನಲ್ಲಿ ಆಗೋರು. ನಾನು ಇವ್ರನ್ನೆಲ್ಲ ಮನೇಲಿ ಇಟ್ಕೊಳಕ್ ಆಗಲ್ಲ ಅಂತ ಮದುವೆ ಮಾಡೋದಿದ್ನಲ್ಲ ಅಂತ ಅವರಿಗೆಲ್ಲ ಕಮೆಂಟ್ಸ್ ಮಾಡಿ ತಮಾಷೆ ಮಾಡ್ಕೊಂಡು ತಿರುಗ್ತಾ ಇದ್ದವನು. ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವ್ರು ಅದನ್ನ ಒಪ್ಕೊಳಕ್ ನೋಡಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ. ಹೆಂಗಪ್ಪ ಮನೇಲಿ ಹೋಗಿ ಹೇಳೋದು, ಇದು ಒಳ್ಳೆ ಸಮಸ್ಯೆ ಆಗ್ಬಿಡ್ತು. ಇವ್ರು ಕೇಳೋದು, ಹೇಳಿದ್ರನ್ರಿ ಮನೇಲಿ ಅಂತ, ಹೆಂಗ್ ಹೇಳಿ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ. ಕೊನೆಗೆ ಅದನ್ನೂ ಸುತ್ತಿ ಬಳಸಿನೇ ನಾನು ಅಕ್ಕಂಗೆ ಹೇಳಿದೆ, ಹಿಂಗೆ ಒಬ್ರನ್ನ ನಜ್ಮಾ ನಜೀರ್ ಅಂತ ಇಷ್ಟಪಟ್ಟಿದ್ದೀನಿ, ನೀನು ಮನೇಲಿ ಹೇಳ್ತೀಯ ಅಂತ. ಆಮೇಲೆ ಅಪ್ಪಂಗೆ ಹೇಳ್ತೀಯ ಅಂತ ಅಪ್ಪಂಗೆ ಹೇಳಿಸ್ಬಿಟ್ಟು, ಅಪ್ಪ ಇವರನ್ನ ಟಿವಿಲೆಲ್ಲ ನೋಡ್ತಾ ಇದ್ರು, ಮೊಬೈಲಲ್ಲಿ ನೋಡ್ತಾ ಇದ್ರಲ್ಲ, ಏನೋ ನಿನ್ನ ಅಕ್ಕ ಹೇಳ್ತಾ ಇದ್ಲಲ್ಲ, ಕೇಳಿದ್ರು ನಮ್ಮಪ್ಪ, ಹಿಂಗೆ ಅಪ್ಪ ಅವ್ರನ್ನ ಮದುವೆ ಆಗ್ಬೇಕು ಅಂತ. ಸರಿ, ನಿನಗಿಷ್ಟ ಆಗೋದಾದ್ರೆ ನನಗೂ ಇಷ್ಟನೇ ಅಂದ್ಬಿಟ್ರಪ್ಪ. ಓ ಅಷ್ಟೇ ನನಗೆ ಬೇಕಾಗಿದ್ದು. ನನಗೆ ಅಪ್ಪ ಅಮ್ಮ ಏನ್ ಹೇಳಿದ್ರು ತುಂಬಾ ಅದು ವೇದವಾಕ್ಯ ತರ. ಈಗಲೂ ಅಷ್ಟೇ, ನಾನು ಏನೇ ನಿರ್ಧಾರ ಮಾಡೋದಾಗ್ಲಿ, ಅವ್ರು ಇವತ್ತು ಕಲ್ಸಿದ್ದಾರೆ ನಮ್ಮ ಇಬ್ಬರಿಗೂ ಅಷ್ಟೇ. ಪಬ್ಲಿಕ್ ಲೈಫನ್ನ ಆರಾಮಾಗಿ ಬಿಟ್ಬಿಟ್ಟಿದ್ದಾರೆ ನಮ್ಮಿಬ್ಬರನ್ನ. ಆದ್ರೂ ಬಿಟ್ಟಿದ್ದಾರೆ ಅಂತ ಹೇಳಿ ನಾವು ಅವರ ಒಂದು ಒಪ್ಪಿಗೆಯನ್ನು ತಗೊಳ್ತೀವಿ ಈಗಲೂ ಅಷ್ಟೇ. ಆದ್ರೆ ಯಾವತ್ತೂ ಕೂಡ ಬೇಡ ಅಂತ ಹೇಳಿದ್ದೇ ಇಲ್ಲ. ಮದುವೆನೂ ಅಷ್ಟೇ, ಅಷ್ಟು ಸಿಂಪಲ್ ಆಗಿ ಒಪ್ಕೊಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೊಂದು ಆಸೆ ಇರುತ್ತಲ್ಲ, ಅವ್ರು ಯಾರನ್ನೋ ನೋಡಿರ್ತಾರೆ, ಅವ್ರಿಗೆ ಏನೋ ಒಂದು ಇರುತ್ತೆ. ಯಾಕಂದ್ರೆ ಅವರು ತುಂಬಾ ನನಗೆ ಫ್ಯಾಮಿಲಿಯಿಂದ ಸೆಟಲ್ಮೆಂಟ್. ನಮ್ಮ ಸ್ಕೂಲ್ ಆಫ್ ಒಪ್ಲೇ ಇಲ್ಲ ನಾನು. ನಮ್ಮ ಇಸ್ಲಾಮಿಕ್ ಸ್ಕೂಲ್ ಆಫ್ ಥಾಟ್ ಇಬ್ರದ್ದು ಬೇರೆ ಬೇರೆ. ನಾನು ಹನಫಿ, ಅವ್ರು ಶಾಫಿ. ನಮ್ಮ ಮಜ್ಹಬ್ ಬೇರೆ ಬೇರೆ ಅನ್ನೋದೆಲ್ಲ. ಭಾಷೆನೂ ಭಾಷೆ ಸಮಸ್ಯೆ ಆಗಿದ್ದು ನಮ್ಮ ಮನೆಗಲ್ಲ, ಜಾಸ್ತಿ ಇವ್ರ ಮನೇಲಿ. ಹೌದಾ? ಅವನಿಗೆ ಉರ್ದು ಬರಲ್ಲ. ನನ್ನ ತಂದೆ ತಾಯಿಗೆ, ನನ್ನ ತಮ್ಮ ತಂಗಿಗೆ ಸಮಸ್ಯೆ ಅಲ್ಲ ಅದು. ಹ್ರಸ್ವ ಸ್ವರ ದೀರ್ಘ ಸ್ವರಗಳು ಇಲ್ಲ ಅಂದ್ರೆ ಮದ್ವೆ ಬರಲ್ಲ. ಆದ್ರೆ ನೋಡಿ, ಇವ್ರ ತಂದೆ ಬಹಳ ಅದಕ್ಕೆ ಒಪ್ಕೊಳ್ಳೇಬೇಕು. ಇವ್ರ ತಾಯಿನೂ ಅಷ್ಟೇ. ನಾನು ಹೇಳ್ದೆ, ನೀವ್ ಯಾವ ನಿಯಮ ಬೇಕಾದ್ರೂ ಮಾಡಿ, ನನಗೇನು ತೊಂದರೆ ಇಲ್ಲ. ಆದ್ರೆ ಮದುವೆ ಮಾತ್ರ ನಾವಿಬ್ರು ಹೇಳಿದ್ವಿ ಕನ್ನಡದಲ್ಲೇ ಆಗ್ತೀವಿ. ನಮ್ಮ ಅಪ್ಪ ಅಮ್ಮನೂ ಒಪ್ತಾರೆ, ಅವ್ರ ಅಪ್ಪ ಅಮ್ಮನೂ ಒಪ್ತಾರೆ, ಇಬ್ರು ಸೇರಿ. ಮತ್ತೆ ನಾವು ನಮ್ಗೆ ನನ್ನ ತಂದೆ ತಾಯಿ ಒಪ್ಪಿದ್ದಾರೆ, ಅವ್ರ ತಂದೆ ತಾಯಿ ಒಪ್ಪಿದ್ದಾರೆ ಅಂತ ಹೇಳಿದ್ರೆ ಬೇರೆ ಮಾತೆಲ್ಲ ನಾವು ಯಾರನ್ನೂ ಕೇಳಿಲ್ಲ. ಸೂರ ಎಲ್ಲ ಕನ್ನಡದಲ್ಲಿ ಸಂಪೂರ್ಣವಾಗಿ ಕನ್ನಡದಲ್ಲೇ ಆಗಿದೆ. ಸಿಗುತ್ತಾ? ಹಾಕಿದೀವಲ್ಲ. ತುಂಬಾ ಓಡ್ತಾ ಇದೆ. ಆ ಗುರುಗಳು ಅಷ್ಟೇ, ನಾವು ಗುರುಗಳನ್ನ ಕೇಳ್ತೀನಿ ನಮ್ಗೆ ಹಿಂಗ್ ಮಾಡ್ಕೊಡ್ಬೇಕು ನೀವು ಅಂತ. ಅವರು ತುಂಬಾ ಪ್ರೀತಿಯಿಂದ ಒಪ್ಕೊಳ್ತಾರೆ, ತುಂಬಾ ಖುಷಿಯಿಂದ ಒಪ್ಕೊಳ್ತಾರೆ ಅವರು. ನಿಮ್ಮ ಮಗಳು ನಜ್ಮಾ ಬಾನು ಎಂಬವಳನ್ನ ಈ ಚಿನ್ನಾಭರಣ ಮಹರಿಗೆ ಬದಲಾಗಿ ನೀವು ನನಗೆ ನಿಕಾಹ ಮಾಡಿಕೊಟ್ಟದ್ದನ್ನ, ಮದುವೆ ಮಾಡಿಕೊಟ್ಟದ್ದನ್ನ ನಾನು ಕಬೂಲ್ ಮಾಡಿದೆ, ಸ್ವೀಕಾರ ಮಾಡಿದೆ. ಅಲ್ಹಮ್ದುಲಿಲ್ಲಾ. ಆಯ್ತು, ಮಾಡ್ಕೊಳ್ಳೋಣ. ನಿಮ್ಗೆ ಏನ್ ಇಷ್ಟನೋ, ನಿಮಗ್ ಖುಷಿ ಕೊಡೋದೇನಿದೆ ಹಂಗೆ ಮಾಡ್ಬೇಕು. ಅದೇ ಮದುವೆ ಅಂತಾರೆ. ತುಂಬಾ ಖುಷಿ ಆಗಿದ್ ಯಾರು ಗೊತ್ತಾ? ನಾನು ಮದುವೆ ಊರಲ್ಲೇ ಮಾಡ್ಕೊಂಡಿದ್ದು, ನಮ್ಮ ಚಿಕ್ಕನೆರಳೆ ಪಕ್ಕ ಬೆಟ್ಟತ್ಪುರ ಅಂತದೆ ಅಲ್ಲಿ. ಮಾಡ್ಕೊಳ್ಳೋಕ್ ಒಂದ್ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಮೈಸೂರಲ್ಲೆಲ್ಲ ಮೈಸೂರು ಅಂತ ಫ್ಯಾಮಿಲಿ ಎಲ್ಲ. ನಮ್ ತಂದೆಗೊಂದು ಆಸೆ ಇತ್ತು, ಚಿಕ್ಕನೇರಳೆ ಅನ್ನೋ ಹೆಸರಿನ ಟೈಟಲ್ ಇದೆಯಲ್ಲ, ನಂಗೆ ಪಾಪ್ಯುಲರ್ ಮಾಡಿದ್ ಮತ್ತೆ ತುಂಬಾ ಈಸಿಯಾಗಿ ನಾನು ನೆನ್ಪಿಟ್ಕೊಳ್ಳೋದೆ ಚಿಕ್ಕನೇರಳೆ ಅಂತ ಅಂದ್ರೆ ನೆನ್ಪಿಟ್ಕೊಳ್ತಾರೆ. ನಜ್ಮಾ ಅಂತಂದ್ರೆ ಮೇ ಬಿ ಗೊತ್ತಾಗಲ್ಲ ಜನರಿಗೆ, ಚಿಕ್ಕನೇರಳೆ ಅಂದ್ರೆ ಬೇಗ ಗೊತ್ತಾಗತ್ತೆ. ನನ್ನೂರು ಚಿಕ್ಕನೇರಳೆ ಜನಕ್ಕೆಲ್ಲ ಊಟ ಹಾಕಿಸ್ಬೇಕು ಅಂತ. ಅವ್ರಿಗೆ ಈ ನಿಖಾದಲ್ಲೆಲ್ಲ ಏನ್ ಹೇಳ್ತಾರೆ ಅನ್ನೋದೇ ಪಾಪ ಗೊತ್ತಿರ್ಲಿಲ್ಲ. ಎಲ್ಲ ಕಡೆ ಉರ್ದುನಲ್ಲಿ ಅರ್ಬಿನಲ್ಲಿ ಹೇಳ್ಬಿಡ್ತೀವಲ್ವಾ. ನಮ್ಮೂರಿನ ಜನ ಒಂದು ಖುಷಿ ಪಟ್ರು ಸಭ, ನಮಗ್ ನಿಖಾದಲ್ಲಿ ಇದನ್ನ ಹೇಳ್ತಾರೆ, ನಿಮ್ ಮದ್ವೆ ಹಿಂಗೆ ಅಂತಾನೆ ಗೊತ್ತಿರ್ಲಿಲ್ಲ ರೀ, ನಾ ಇಷ್ಟ ಚೆನ್ನಾಗಿ ನಮ್ಗೆ ಅರ್ಥ ಆಗಂಗ್ ಮದ್ವೆ ಮಾಡ್ಕೊಂಡ್ಬಿಟ್ಟಲ್ಲವಾ ಅಂತ. ಸೊ ನನ್ ಜನ, ನನ್ನನ್ ಪ್ರೀತಿಸೋ ಜನ ತುಂಬಾ ಖುಷಿ ಆದ್ರು. ಆಮೇಲೆ ನಮ್ಗೊಂದ್ ಯಾವಾಗ್ಲೂ ಅದು ಸಮಾಧಾನ. ಹೌದು, ಖಂಡಿತ. ನಾವು ಪ್ರೀತಿಸೋ ಭಾಷೆ, ನಮ್ಮ ಹೃದಯದ ಭಾಷೆನಲ್ಲಿ ನಮ್ಮ ಹೃದಯಗಳ ಸಮ್ಮಿಲನ ಕೂಡ ಆಯ್ತು ಅಂತ. ಹೀಗೆ ಶುರು ಆಗಿದ್ದು, ಮದ್ವೆಗ್ ಬಂತು, ಮದ್ವೆನೂ ಆಯ್ತು. ಈಗ ಜೀವನ ಸಾಕ್ತಾ ಇದೆ. ನಾನ್ ನೇರವಾಗಿ ನನ್ನ ಕರ್ಕೊಂಡೇ ಹೋಗ್ಬಿಟ್ಟಿದೆ ಚಿಕ್ಕನೇರಳೆಗೆ. ಹೌದಾ? ಕರ್ಕೊಂಡು ಹೋಗಿದ್ರು. ಫುಲ್ ಸೆಲೆಬ್ರೇಷನ್ ಅನ್ಸುತ್ತೆ ಅವಾಗ. ಏನು ಇಲ್ಲ, ಭಯ ಆಯ್ತಾ? ಭಯಾಗಿ ಏನಿದ್ ನಮ್ಮ ಅಮ್ಮನ ಜೊತೆ. ನಮ್ಮಮ್ಮ ಒಂಥರ ಅಲ್ಲ, ಕರ್ಕೊಂಡು ಹೋಗಿದ್ದು ಒಂದ್ ಕಾರಣಕ್ಕೆ. ನನ್ನನ್ನ ಮೈಸೂರಲ್ಲಿ ಒಂದು ಭಾಷಣ ಕರೀತಾರೆ.
ಒಂದು ಕನ್ನಡ ಸಂಬಂಧಪಟ್ಟಾಗಿ ಒಂದು ಕಾರ್ಯಕ್ರಮ. ಅಲ್ಲಿಗೆ ಭಾಷಣ ಕರೀತಾರೆ. ವಿಶೇಷ ಏನು ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಮೈಸೂರು ರತ್ನ ಅಂತ ಏನೋ ಪ್ರಶಸ್ತಿ ಇವ್ರಿಗೆ ಕೊಡ್ತಾ ಇದ್ದಾರೆ. ವೇದಿಕೆ ಕಾರ್ಯಕ್ರಮ ಅಂತ ಅಯ್ಯೋ ಬರದ್ ಬರ್ತಿದ್ಯಾ ಅಲ್ಲಿ ಒಟ್ಟಿಗೆ ಹೋಗೋಣ ಅಂತ ಹೋದ್ವಿ. ಬಾ ಮನೆಗ್ ಬಾ ಅಂತ ಕರ್ಕೊಂಡ್ ಹೋದೆ. ಕರ್ಕೊಂಡೋಗಿ ನಮ್ಮಮ್ಮ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತೆ, ನನ್ನ ತಾಯಿ. ಇಲ್ಲಾಂದ್ರೆ ನನ್ನ ತಾಯಿ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತೆ ಆಗಿಲ್ದೆ ಹೋಗಿರ್ತಿದ್ರೆ ಬದುಕಿನಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ನಾನು ಕಾಣಬೇಕಾಗಿತ್ತು. ನನ್ನ ಎಲ್ಲ ತಪ್ಪುಗಳನ್ನ ಒಪ್ಪುಗಳನ್ನ ಮುಲಾಜಿಲ್ಲದೆ ನಾನು ನನ್ನ ತಾಯಿ ಜೊತೆ ಹಂಚ್ಕೊಳ್ತಿದ್ದೆ. ನನ್ನ ತಾಯಿನೂ ಅಷ್ಟೇ, ನನಗೊಂದು ಒಳ್ಳೆ ಕೌನ್ಸಿಲರ್ ನನ್ನ ತಾಯಿ. ಇವತ್ತಿನ ಯೂತ್ಸ್ಗಳಿಗೂ ನಾನು ಹೆಣ್ಮಕ್ಳಿಗೆ ವಿಶೇಷವಾಗಿ ಹೇಳೋದು, ನಿಮ್ಮ ತಾಯಿಯನ್ನು ನೀವು ಆತ್ಮೀಯ ಸ್ನೇಹಿತೆಯನ್ನಾಗಿ ಮಾಡ್ಕೊಂಡ್ಬಿಟ್ರೆ ಬದುಕಿನಲ್ಲಿ ಸಕ್ಸಸ್ ಅನ್ನೋದು, ನೆಮ್ಮದಿ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಮ್ಮ ಅಮ್ಮಂಗೆ ಯಾವತ್ತು ಹಕೀಮ್ ಜೊತೆ ಭೀಮಾ ನೋಡಕ್ ಹೋಗಿದ್ನೋ ಅವತ್ತೇ ಹೇಳಿದ್ದೆ, ಅವ ಹುಡುಗನ್ ಜೊತೆ ಭೀಮಾ ಮೂವಿ ನೋಡಕ್ ಹೋಗಿದ್ದೆ. ಹೋಗಾದ್ಮೇಲೆ ಹಿಂಗಿಂಗ್ ಡಿಸ್ಕಷನ್ ಆಯ್ತು, ಅಮ್ಮ ನಂಗೆ ಒಂಚೂರು ಇಂಟ್ರೆಸ್ಟಿಂಗ್ ಅನ್ನಿಸ್ತಿದ್ದಾನೆ ಅಂತ ನಮ್ಮ ಅಮ್ಮ ನಮ್ಮ ಅಪ್ಪಂಗೆ ಹೇಳಿದ್ರು. ಅವರುನು ಒಂದು ಆದರ್ಶ ದಂಪತಿಗಳು ನಮ್ಮಪ್ಪ ನಮ್ಮಮ್ಮ. ಬದುಕಿದ್ರೆ ನನ್ಗೆ ಯಾವಾಗ್ಲೂ ಅನ್ಸತ್ತೆ, ಬದುಕಿದ್ರೆ ನಮ್ಮಿಬ್ಬರ ಸಾಂಗತ್ಯ, ನಮ್ಮಿಬ್ಬರ ವೈವಾಹಿಕ ಬದುಕು. ತುಂಬಾ ಜನ ಕೇಳ್ತಾರೆ, ಯಾರು ನಿಮ್ಗೆ ರೋಲ್ ಮಾಡೆಲ್, ನಿಮ್ಗೆ ನೀವ್ ಯಾರನ್ನ ನೋಡಿ ಇನ್ಸ್ಪೈರ್ ಆದ್ರಿ ಅಂತ. ನಾನಂತೂ ನನ್ನ ತಂದೆ ತಾಯಿನ, ನನ್ನ ತಂದೆ ತಾಯಿ ಹೆಂಗಿರ್ತಾರೆ ಆ ತರ ನಮ್ ಇಡೀ ಬದುಕು ನಾವಿಬ್ರು ಜೊತೆಯಾಗಿದ್ಬಿಟ್ರೆ ಸಾಕು ಅನ್ನೋದಷ್ಟೇ ನಂದುವ. ಓಕೆ, ಅದು ಹಂಗೆ ಇರ್ಲಿ. ಸೊ ನೀವು ಎಲ್ಲಿ ಹೋದ್ರು ಹಿಂಗೆ ಹೋಗ್ತೀರಾ ಅಂತಂದ್ರೆ ಮ್ಯಾಚಿಂಗ್ ಎಲ್ಲ ಎಲ್ಲೂ ಹೋಗೋದೇ ಇಲ್ಲ, ಹೋಗೋದೇ ಕಡಿಮೆ. ಮೇಸ್ಟ್ರುಗಳ ಬದುಕು ನಿಮ್ಗೆ ಗೊತ್ತಿದೆ. ಹೌದು, ನಮ್ಮ ತಾಯಿ ಟೀಚರು, ನಮ್ಮ ಅಜ್ಜ ಟೀಚರು, ನಮ್ಮ ಅಜ್ಜಿ ಟೀಚರು, ನಮ್ಮ ಅತ್ತೆ ಟೀಚರು, ನಮ್ಮ ರಾಜಕಾರಣಿಗಳ ಬದುಕು, ನಮ್ಮ ಖಾನ್ದಾನೆ ಟೀಚರ್. ರಾಜಕಾರಣಿಗಳ ಬದುಕು ನೀವೆದ್ದು ರಾಜಕಾರಣಿಗಳ ಜೊತೆನೆ ಇರ್ತೀರಾ, ನಿಮಗ್ ಗೊತ್ತಿದೆ. ಹಾಗಾಗಿ ಹೊರಗಡೆ ಎಲ್ಲೋ ಹೋಗ್ಲಿಕ್ಕೆ ಟೈಮ್ ಆಗಿಲ್ಲ. ಎಲ್ಲೋ ಯಾರೋ ಪ್ರೀತಿಯಿಂದ ಕರೀತಾರೆ, ಒಟ್ಟಿಗೆ ಹಿಂಗೆ ಹೋಗ್ತೀವಿ. ಅದೇ ನಮ್ಗೆ ಸಮಯ ಇಬ್ರು ಮಾತಾಡ್ಕೊಳ್ಳಿಕ್ಕೆ. ಏನೋ ಒಂದು ಡಿಸ್ಕಷನ್ ಮಾಡೋಣ ಅಂದಾಗ, ಇಲ್ಲಾಂದ್ರೆ ಒಂದ್ ಭಾನುವಾರ ಕಾಯ್ಬೇಕು. ಭಾನುವಾರ ಬಂದ ತಕ್ಷಣ ಏನೋ ಒಂದಿಷ್ಟು ಒಂದ್ ಒಳ್ಳೆ ಊಟ ಮಾಡ್ತೀವಿ. ನಾವು ವೇಟ್ ಮಾಡಿದ್ವಿ ಸರ್ ನಿಮ್ ಕಾಲೇಜ್ ಮುಗಿಯೋವರೆಗೂ. ಆಮೇಲೆ ಭಾನುವಾರ ಪೊಲಿಟಿಷಿಯನ್ಸ್ ಗಳಿಗೆ ಭಾನುವಾರ ಫುಲ್ ಫಿಕ್ಸ್ಡ್ ಕಾರ್ಯಕ್ರಮ. ಅವ್ರ ಮನೆ ಮದ್ವೆ, ಇನ್ನೊಬ್ರ ಮನೆ ನಾಮಕರಣ, ಇನ್ನೊಬ್ರ ಮನೆದು ಗೃಹ ಪ್ರವೇಶ, ಅಲ್ಲಿ ಹೋಗಿ ಒಂದ್ ಅಕ್ಷತೆ ಕಾಳು ಹಾಕ್ಬೇಕು, ಒಂದ್ ಏನದು ಹಾಲು ತುಪ್ಪ ಹಾಕ್ಬೇಕು, ಇವೆಲ್ಲ ಫಿಕ್ಸ್ಡ್ ಪ್ರೋಗ್ರಾಮ್ಸ್ ಇರುತ್ತೆ. ಯಾಕೆ ನಾನೇನ್ ಮಾಡ್ತೀರೋ ಅಂತ ಅಂದ್ರೆ, ನಡಿ ಹೋಗೋಣ, ನಮ್ದು ಟ್ರಿಪ್ ಎಲ್ಲ ಆಗಿರೋದು ಹೇಗೆ ಎಲ್ಲಿಂಗ್ ಅಂದ್ರೆ ತೀರ್ಥಹಳ್ಳಿ ಟು ಬೆಂಗಳೂರು, ಬೆಂಗಳೂರು ಟು ಚಿಕ್ಕನೇರಳೆ, ಚಿಕ್ಕನೇರಳೆ ಟು ತೀರ್ಥಹಳ್ಳಿ, ಟ್ರಯಾಂಗಲ್. ಆಮೇಲೆ ಡಿಸ್ಟೆನ್ಸ್ ಎಷ್ಟು ಗೊತ್ತಾ, ಎಷ್ಟಕ್ಕಿವ 300 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ತೀರ್ಥಹಳ್ಳಿಯಿಂದ ಬೆಂಗಳೂರು ನಾವು 370 ಕಿಲೋಮೀಟರ್ ಹತ್ತತ್ರ. ಆ ಕಡೆಯಿಂದ ಇವ್ರ ಮನೆಯಿಂದ ನಮ್ ತೀರ್ಥಹಳ್ಳಿ 300 ಕಿಲೋಮೀಟರ್ ಆಗುತ್ತೆ. ಆ ಕಡೆಯಿಂದ ಇಲ್ಲಿಂದ ಮೈಸೂರು ಬೇರೆ. ಅದೇ ನಮ್ದು ಇಂಟರ್ನ್ಯಾಷನಲ್ ಟ್ರಿಪ್. ಇದೇ ನಮ್ ಟ್ರಿಪ್. ಹನಿಮೂನ್ಗೆ ಹೋಗಿದ್ರಿ? ಅದೇ ಹೇಳದ್ನಲ್ಲ, ಟ್ರಯಾಂಗಲ್. ಟ್ರಯಾಂಗಲ್ ಎವ್ರಿ ಸಂಡೇ. ವಾಟ್ ಅಬೌಟ್ ಹನಿಮೂನ್? ಹನಿಮೂನ್ ಹೋಗ್ಬೇಕು. ಯಾರ್ಯಾರೋ ನಾವು ಇದು ಬನ್ನಿ ನಮ್ಮೂರಿಗೆ ಅಂತ. ಅದೇ ನಾವು ಈಗ ಯಾವ ಹನಿಮೂನ್ ಪ್ಲಾನ್ ಮಾಡ್ಬೇಕು ಅಥವಾ ಟ್ರಿಪ್ ಪ್ಲಾನ್ ಮಾಡ್ಬೇಕು ಅಂದ್ರೆ, ನಮಗ್ ಮಕ್ಳಾಗಿಲ್ಲ ಅಂತಂದ್ರು ಮಕ್ಳ ಬಗ್ಗೆ ಯೋಚನೆ ಮಾಡಿ ಟ್ರಿಪ್ ಪ್ಲಾನ್ ಮಾಡ್ಬೇಕು. ಮಕ್ಳಿಗೆ ಯಾವಾಗ ಬೇಸಿಗೆ ರಜೆ ಮತ್ತು ದಸರಾ ರಜೆ ಸಿಗುತ್ತೆ, ಸೆಮಿಸ್ಟರ್ ಆದ್ಮೇಲೆ ಯಾವಾಗ ಒಂದ್ ವಾರದ ರಜೆ ಸಿಗುತ್ತೆ, ಅದನ್ನ ಯೋಚನೆ ಮಾಡ್ಕೊಂಡು ಪ್ಲಾನ್ ಮಾಡಿ ನಾವು ಅದನ್ನ ಪ್ಲಾನ್ ಮಾಡಿ ಆ ಪ್ಲಾನ್ಗೆ ನಮ್ಮ ಸಮಯನ ಹೊಂದಿಸ್ಕೊಂಡು ಟ್ರಿಪ್ ಹೋಗ್ಬೇಕು. ಯಾವಾಗ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ಲಿಗೆ? ಇಲ್ಲ, ಈಗ ದಸರಾ ಬರುತ್ತಲ್ಲ, ದಸರಾ ರಜೆ ಹೇಳ್ಬಿಟ್ಟಿದ್ದೆ. ಮೈಸೂರು ದಸರಾ ಅದು, ನಾನು ಅಲ್ಲಿಲ್ಲ ಅಂದ್ರೆ ಆಗುತ್ತಾ ನೋಡಿ. ಈ ರೀತಿನೇ ನಮ್ಮ ಪರಿಸ್ಥಿತಿ. ಮೈಸೂರು ದಸರಾಗೆ ನಿಮ್ಮಂತವ್ರೆಲ್ಲ ನಮ್ ಸ್ನೇಹಿತರು ಬಂದಿರ್ತೀರಾ, ನಿಮ್ಗೆಲ್ಲ ನಮ್ ಮೈಸೂರು ಅಂದ ಚಂದ ತೋರಿಸ್ಬೇಕು. ಇಲ್ಲಾಂದ್ರೆ ನೀವು ಬೈಕ್ಗಳಲ್ವಾ, ಎಂತ ಮೈಸೂರು ಒಳಪ್ಪ ಇವಳೋ ನಜ್ಮಾ, ನಮ್ಗೊಂದ್ ದಸರಾ ತೋರಿಸ್ಲಿಲ್ಲ, ನಮ್ಗೊಂದ್ ದಸರಾಗೊಂದ್ VIP ಪಾಸ್ ಕೊಡಿಸ್ಲಿಲ್ಲ ಅಂತ. ಬೇಸಿಗೆ ರಜೆ ಅಷ್ಟೇ. ಈಗ ನೋಡೋಣ, ನಮ್ಮ ಪ್ರಿನ್ಸಿಪಲ್ ಎಲ್ಲಾದ್ರೂ ಇದನ್ನ ನೋಡ್ತಿದ್ರೆ ಒಂದು 10 ದಿವಸ ಹೋಗಿ ಬರ್ರಪ್ಪ ಅಂತ ಹೇಳಿ ನಂಬರ್ ಕೊಟ್ಬಿಡಿ, ನಾನು ಶೇರ್ ಮಾಡಿರ್ತೀನಿ. ಓಕೆ, ವೆಲ್ ನಜ್ಮಾ, ಹಕೀಮ್ ಜೊತೆ ನಿಮ್ಮ ಈ ಸಂಬಂಧ ಗಟ್ಟಿ ಆಗೋವರೆಗೂ ಅಥವಾ ಮದುವೆ ಹಂತಕ್ಕೆ ಹೋಗೋವರೆಗೂ, ಮದುವೆ ಅನ್ನುವಂತಹ ವಿಚಾರ ಬಂದಾಗ ಅಥವಾ ಒಬ್ಬ ಹೆಣ್ಣು ಅನ್ನುವಂತಹ ವಿಚಾರ ನಿಮ್ಮ ಸಕ್ಸಸ್ ಬಿಟ್ಟಾಕಿ, ಒಬ್ಬ ಹೆಣ್ಣು ಅನ್ನುವಂತಹ ವಿಚಾರ ಬಂದಾಗ ಏನೇನು ಫೇಸ್ ಮಾಡಿದ್ರಿ, ಅದನ್ನ ಹೇಗೆ ಮೆಟ್ಟಿ ನಿಂತ್ರಿ? ಪ್ರತಿದಿನ ನಾನು ಫೇಸ್ ಮಾಡ್ತಾ ಇರ್ತೀನಿ. ಇವತ್ತು
ಸಭಾ ಜೊತೆ ಒಂದಷ್ಟು ಒಳ್ಳೆ ಸಮಯವನ್ನು ಕಳೆದೆ ಅಂತ ಬರೆದ್ಬಿಟ್ಟು ಒಂದು ಫೋಟೋ ಹಾಕಿ ಒಂದು ಪೋಸ್ಟ್ ಮಾಡಿಬಿಟ್ರೆ ಅದ್ರ ಕೆಳಗಡೆ ಬರೋ ಕೆಟ್ಟ ಕೊಳಕ ಅಸಹ್ಯಕರ ಕಾಮೆಂಟ್ಗಳು ಮತ್ತದು ತಂದೊಡ್ಡುವಂಥ ಮಾನಸಿಕ ಹಿಂಸೆ ಇದನ್ನು ತುಂಬ ಫೇಸ್ ಮಾಡ್ತಾ ಇರ್ತೀನಿ ಮೊದಲನೇದು. ಎರಡನೇದು, ರಾಜಕೀಯದಲ್ಲಿರೋ ಹೆಣ್ಮಕ್ಳು, ಹೊರಗೆ ಕೆಲಸ ಮಾಡೋ ಹೆಣ್ಮಕ್ಳು ಅಂದಾಗ ಸಮಾಜ ನಮ್ಮನ್ನು ನೋಡುವ ದೃಷ್ಟಿಕೋನ ಮತ್ತು ದೃಷ್ಟಿ ಇದೆರಡೂ ಕೂಡ ಒಂಥರದ ಮಾನಸಿಕ ಹಿಂಸೆ ಅಂತಂದೊಡ್ತಾ ಇರುತ್ತೆ. ಅದನ್ನು ಅನುಭವಿಸ್ತಿರ್ತೀವಿ. ರಾಜಕೀಯ ಅಂತಂದ ಮೇಲೆ ಒಳಗೂ ಹೊರಗೂ ಎಲ್ಲ ತರಹದ ಶತ್ರುಗಳಿರ್ತಾರೆ. ಆಮೇಲೆ ನಮ್ಮ ಹಾಗೆ ನೇರವಾಗಿ ನಿರ್ಭಿಡೆಯಿಂದ ಮಾತಾಡೋ ಹೆಣ್ಮಕ್ಳು ಅಂತ ಅಂದರೆ ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋ ಭಯ ಇರುತ್ತೆ. ಇವನ್ನು ಫೇಸ್ ಮಾಡ್ತಾ ಇರ್ತೀವಿ. ಇದ್ರ ನಡುವೆ ಅದೇನೇ ಆಗಿದ್ರೂ ಕೂಡ ನೀನು ಆಫ್ಟರ್ ಆಲ್ ಒಬ್ಳು ಹೆಣ್ಮಗಳು, ನಿನ್ನ ಕೈಲಿ ಏನು ಸಾಧ್ಯ, ಏನು ಕಡ್ದು ಕಟ್ಟೆ ಹಾಕ್ತೀಯಾ ಅಂತ ನೋಡುವಂಥ ಸಮಾಜ ಇರುತ್ತೆ. ಇದನ್ನು ಫೇಸ್ ಮಾಡ್ತಾನೇ ಇರ್ತೀವಿ. ಇದ್ರ ನಡುವೆ ಇವಳ ಮದ್ವೆ ಬೇರೆ ಆಗ್ತಾಳ ಇವಳು ಅಂತ ಮುಂದೆ ಚೆನ್ನಾಗೇ ಇದ್ದೋ ಹಿಂದೆಲ್ಲ ಮಾತಾಡ್ಕೊಳ್ಳೋರ್ ಮಾತುಗಳನ್ನೂ ಕೇಳ್ತಾ ಇರ್ತೀವಿ. ಏನೋ ನಾವು ಹೊರಗಡೆ ಬಂದೇನೋ ಕೆಲಸ ಮಾಡ್ತಿದ್ದೀವಿ, ಹೊರಗಡೆ ಬಂದೇನೋ ನಮ್ಮ ಒಂದು ಶ್ರಮದ ಫಲವಾಗಿ ನಾವು ಕೆಲಸ ಮಾಡ್ತಾ ಇದ್ರು, ನಮ್ಮ ಬಲವನ್ನು, ನಮ್ಮ ಆತ್ಮಸಾಕ್ಷಿಗೆ ನಾವು ಗೌರವ ಕೊಟ್ಕೊಂಡು ನಮ್ಮ ಆತ್ಮಸಾಕ್ಷಿಗೋಸ್ಕರ ನಾವು ಬದುಕ್ತಾ ಇದ್ರು ಕೂಡ ಇವ್ರೇನು ಭಿಕ್ಷೆ ಹಾಕಿ ನಮ್ಮನ್ನು ಸಾಕ್ತಿದ್ದಾರೆ ಅನ್ನೋ ಹಾಗೆ ನಮ್ಮ ಬಗ್ಗೆ ಮಾತಾಡೋಕ್ಕೆ ಇರೋ ಒಂದು ದೊಡ್ಡ ಸಬ್ಜೆಕ್ಟ್ ನಾವು ಅನ್ನೋ ಹಾಗೆ ಟ್ರೀಟ್ ಮಾಡೋ ಈ ಸಮಾಜದಲ್ಲಿ ನಮ್ಮಂಥ ಮತ್ತು ನಿಮ್ಮಂಥ ನಮ್ಮೆಲ್ಲ ಹೆಣ್ಮಕ್ಳಿಗೆ ತುಂಬ ಕಷ್ಟ ಇದೆ. ತುಂಬ ಅಂದರೆ ತುಂಬ ಕಷ್ಟ ಇದೆ. ನಮಗೆ ಸಿಗೋ ಸಕ್ಸಸ್ ಇದೆಯಲ್ಲ, ಅಥವಾ ನಮಗೇನೋ ಒಂದು ಸಕ್ಸಸ್ ಆಯಿತು ಅಂತ ಅಂದ್ರೂ ಅದನ್ನು ನಮ್ಮ ಶ್ರಮದ ಮಾನದಂಡದ ಮೇಲೋ ನಮ್ಮ ಪ್ರತಿಭೆಯ ಮಾನದಂಡದ ಮೇಲೋ ಈ ಸಮಾಜ ನೋಡಲ್ಲ. ನಮ್ಮನ್ನ ಅಥವಾ ನಮ್ಮ ಗೆಲುವನ್ನ, ನಮ್ಮ ಸಣ್ಣ ಸಣ್ಣ ಖುಷಿಗಳನ್ನ, ಹೆಣ್ಣು ಅನ್ನುವಂತಹ ಒಂದು ವಿಚಾರ ಅಥವಾ ಹೆಣ್ಣು ಅನ್ನುವಂಥ ಒಂದು ಕ್ಯಾರೆಕ್ಟರ್ ಬಂತು ಅಂತಂದರೆ ಅಲ್ಲಿ ಅವಳಿಗೆ ಯಾರೋ ಬ್ಯಾಕಪ್ಪಿಗಿದ್ದಾರೆ, ಅವಳಿಗೆ ಯಾರೋ ಫಂಡ್ ಮಾಡ್ತಿದ್ದಾರೆ, ಅವಳಿಗೆ ಯಾರೋ ಗಾಡ್ ಫಾದರ್ ಇದ್ದಾರೆ, ಅವಳು ಏನೋ ಅವಳು ಹೆಂಗೋ ಹಂಗೋ ಇಂಥ ಸಾಕಷ್ಟು ಗಾಡ್ ಫಾದರ್ ಇವೆಲ್ಲ ಯೂಸ್ ಮಾಡಿದ್ರೆ ಓಕೆ. ನಾನು ಯೂಸ್ ಮಾಡೋ ವರ್ಡ್ಗಳು ಗೊತ್ತಲ್ಲ, ಯೂಸ್ ಮಾಡೋ ವರ್ಡ್ಗಳಿದೆಯಲ್ಲ. ನಾವು ಶ್ರಮ ಪಟ್ಟು ಬೆಳಗ್ಗೆಯಿಂದ ಸಂಜೆ ತನಕ ಈ ರಾಜಕೀಯನೂ ಮಾಡಿಕೊಂಡು ನಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಅದಕ್ಕೊಂದು ದುಡಿಮೆ ಹುಡ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ರೆಸ್ಟ್ ಇಲ್ಲದೆ ಕೆಲಸ ಮಾಡಿ ಒಂದು ಕಾರ್ ತಗೊಂಬಿಡಿ, ಬೇಡ ಕಾರ್ ಮನೆ ಹಾಳ್ಬಿದ್ದೋಗ್ಲಿ, ಒಂದು KCC ಸೀರೆ ಉಟ್ಕೊಂಬಿಡಿ. ಅದಕ್ಕೆ ಬರೋ ಕಮೆಂಟ್ಸ್, ಅದಕ್ಕೆ ಬರೋ ಆಲೋಚನೆ ಅಂದ್ರೆ ನಾವ್ಯಾರು ಶ್ರಮ ಪಡಲ್ಲ. ಎಸ್, ನಮ್ಗೆ ಶ್ರಮದ ಎಸ್ಸು ಗೊತ್ತಿಲ್ಲ, ಆದ್ರೆ ಸುಮ್ಮನೆ ಶೋಕಿ ಮಾಡ್ಕೊಂಡು ಆಡ್ತಿರೋದು. ನಮಗ್ ಗೊತ್ತಿರುತ್ತೆ ಪ್ರತಿ ದಿನ ಇಷ್ಟು ಮಾನಸಿಕ ಹಿಂಸೆ ಅನುಭವಿಸ್ಕೊಂಡು ಬಿಸಿಲು, ಚಳಿ, ಮಳೆ, ಗಾಳಿ, ಗುಡುಗು ಯಾವುದನ್ನೂ ಲೆಕ್ಕಕ್ಕೆ ಇಟ್ಕೊಳ್ದೆ ಇರೋ ಹಾಗೆ ಜನರಿಗೋಸ್ಕರ ಹೋರಾಟ ಮಾಡಿಕೊಂಡು ರಾಜಕೀಯ ಮಾಡಿಕೊಂಡು, ರಾಜಕಾರಣ ಅಥವಾ ರಾಜಕೀಯ ಅಂದ ತಕ್ಷಣ ಏನು AC ಕಾರಲ್ಲಿ ಜಮ್ಮಂತ ಹೋಗಿ ಇಳಿದು ಅಲ್ಲಿ ಕಾಣಿಸುತ್ತಲ್ಲ, ರೀಲ್ಸಲ್ಲೋ ಮೀಡಿಯಾದಲ್ಲೋ ಕಾಣಿಸುತ್ತಲ್ಲ, ಹಂಗಿರಲ್ಲ. ನಾವು ನಮ್ಮ ಹಿಂದೆ ಅಥವಾ ಜೈಕಾರ ಕೂತ್ಕೊಂಡೆ ಎಲ್ಲರೂ ಇರಲ್ಲ. ಎಷ್ಟು ಜನ ಜೈಕಾರ ಕೂಗೋರು ಇರ್ತಾರೋ ಅಷ್ಟು ಜನ ನಮ್ಮ ಹತ್ರ ಅಷ್ಟೇ ಕೆಲಸಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಒಂದೇ ಯಾವುದಾದ್ರೂ ಒಬ್ಬ ನಮ್ಮ ಕಾರ್ಯಕರ್ತನ ಒಂದು ಫೈಲ್ ಮೂವ್ ಮಾಡಿಸ್ಬೇಕಂದ್ರೆ ನಾವು ವಿಧಾನಸೌಧನ ಎಷ್ಟು ರೌಂಡ್ ಸುತ್ತಿರ್ತೀವಿ, ಯಾವ್ಯಾವ ಆಫೀಸ್ಗಳು ಸುತ್ತಿರ್ತೀವಿ, ಯಾವುದು ಜನರಿಗೆ ಕಾಣಿಸಲ್ಲ. ಅಧಿಕಾರದಲ್ಲಿದ್ರು ಈಗೇನು ಇವ್ರ ಪಕ್ಷ ಅಧಿಕಾರದಲ್ಲಿದೆ, ಎಲ್ಲ ಕೆಲಸ ಆಗೋಗುತ್ತೆ. ಇವಾಗ ಅವನಿದಾನ ಹಿಂದೆ, ಇವನಿದಾನ ಹಿಂದೆ. ನೋಡಿಲ್ವಾ ಸ್ಟೇಜಲ್ಲಿ ಅವನ ಪಕ್ಕನೇ ಕೂತ್ಕೊಂಡಿರ್ತಾಳೆ, ನೋಡಿಲ್ವಾ ಹೊರಗಡೆ ಕ್ಯಾಂಪೇನ್ ಮಾಡ್ಬೇಕಾದ್ರೆ ಅವನ ಜೊತೆನೆ ಓಡಾಡ್ತಿರ್ತಾಳೆ. ಸೊ ನೀವು ಕೇಳೋದಿದೆಯಲ್ಲ, ಅನುಭವಿಸೋರಿಗೆ ಮಾತ್ರ ಗೊತ್ತು. ಯಾವುದಾದ್ರೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಜ್ಮಾ ಇದುವರೆಗೂ ನಿಮಗೆ? ಈ ಕಾಮೆಂಟ್ಸು ಇಂಡೈರೆಕ್ಟ್ ನಿಮಗೆ ಮಾನಸಿಕ ಹಿಂಸೆಯನ್ನು ಕೊಡೋದು ಬಿಟ್ಟು ದಿನ ಆಗ್ತಿರುತ್ತೆ. ಆದರೆ ನಾನು ಆಲ್ರೆಡಿ ಹೇಳ್ದ ಹಾಗೆ ನನ್ನ ತಾಯಿ ನನ್ನ ಇಮ್ಮಿಡಿಯೇಟ್ ಕನ್ಸಲ್ಟೆಂಟು. ನಮ್ಮಮ್ಮ ಯಾವಾಗಲೂ ಹೇಳೋರು, ಇನಿಷಿಯಲ್ ಡೇಸಲ್ಲೇ ಗೌರಿ ಅಸಾಸಿನೇಷನ್ನ ಸಂದರ್ಭದಲ್ಲಿ ನಾನು ಯಾವಾಗ ಮುನ್ನೆಲೆ ಆಕ್ಟಿವಿಸಮ್ಗೆ, ಮುನ್ನೆಲೆಯ ಚಳುವಳಿಗೆ ಮತ್ತು ರಾಜಕಾರಣಕ್ಕೆ ಬಂದು ಆವಾಗಲಿಂದನೇ ನಂಗೆ ಶುರುವಾಗಿತ್ತು ಕಾಮೆಂಟ್ಸು.
ಆಗ ನಮ್ಮಮ್ಮ ಫಸ್ಟಲ್ಲಿ ಸ್ವಲ್ಪ ನೊಂದ್ಕೊಳ್ಳೋರು, ಏನೇ ಹಿಂಗೆಲ್ಲ ಕಮೆಂಟ್ ಮಾಡ್ತಾರಲ್ಲೇ ನಜ್ಮಾ ಅಂತ. ಆಮೇಲೆ ನನ್ನ ತಾಯಿ ನಂಗೆ ಹೇಳಕ್ ಶುರು ಮಾಡಿದ್ರು, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು, ನಿಂದ ಕರಿರಬೇಕಯ್ಯ ಹಂದಿಯ ಹಿಂಡಿನಂತೆ ಅಂತ ದಾಸರು ಹೇಳೋದು. ದಾಸರ ವಾಣಿ ಹಾಗೆ. ನೀವು ನಿಂದಿಸ್ತಾನೇ ಇರಿ, ಆನೆ ನಡೆದಿದ್ದೇ ದಾರಿ, ನಾವು ನಡೀತಾನೇ ಇರ್ತೀವಿ, ನೀವು ಉರ್ಕೊಳ್ತಾನೇ ಇರಿ, ನಿಮ್ಗೆ ಇನ್ನೇನು ಸೈದ್ಧಾಂತಿಕವಾಗಿ ನಮ್ಗೆ ವಿರೋಧ ಮಾಡಕ್ಕಾಗಲ್ಲ, ಅಥವಾ ನಿಮ್ಮ ಜ್ಞಾನದ ಮೂಲಕ ನಮಗ್ ಉತ್ತರ ಕೊಡಕ್ಕಾಗಲ್ಲ. ಆಗ ನೀವು ಬಳಸೋ ಭಾಷೆ ಯಾವುದು? ಕೆಟ್ಟ, ಕೊಳಕು ಮತ್ತು ಹೊಲಸು ಭಾಷೆ. ಆಮೇಲೆ ಮೆಜಾರಿಟಿ ಆ ಥರ ಮಾತಾಡೋರಿಲ್ಲ ಯಾರು ಅಂದ್ರೆ ಅವ್ರಿಗೆ ಮುಖಾನೇ ಇರಲ್ಲ, ಎಲ್ಲ ಮುಖವಾಡ ಹಾಕೊಂಡಿರೋರೇನೆ ಅಂಥವ್ರು ಮಾತಾಡ್ಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ. ಪರ್ಸನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾರಿಗೂ ಎದ್ರ ಬದ್ರ ನಿಂತ್ಕೊಂಡು ನನ್ನ ಮುಂದೆ ನಿಂತ್ಕೊಂಡು ಮಾತಾಡುವಂತ ಧೈರ್ಯ ಇಲ್ಲ. ಏನಿದ್ರು, ಏನ್ ಸ್ಟೋರಿಗಳನ್ನ ಕಟ್ಟದಿದ್ರು, ಏನ್ ಕಥೆಗಳನ್ನ ಕಟ್ಟದಿದ್ರು ನನ್ನ ಬೆನ್ನ ಹಿಂದೆ ಕಟ್ಕೋಬೇಕು. ಆಕಿ ನನ್ಗೆ ಹೇಳ್ತಿರ್ತಾರೆ, ಯು ಎಂಟರ್ಟೈನಿಂಗ್ ದೆಮ್ ಮೈ ಡಿಯರ್, ಎಂಟರ್ಟೈನ್ ಮಾಡ್ತಿದ್ಯಾ ಅವ್ರಿಗೆ, ನೋಡು ನಿನ್ ಬಗ್ಗೆ ಅವ್ರು ಚರ್ಚೆ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರ ಸಮಯ ವ್ಯರ್ಥ ಮಾಡ್ತಿದ್ದಾರೆ ನಿನ್ ಬಗ್ಗೆ ಚರ್ಚೆ ಮಾಡ್ತಾ ಅಂದ್ರೆ ನೀನ್ ಎಷ್ಟು ಇಂಪಾರ್ಟೆಂಟ್. ಕರೆಕ್ಟ್. ಸೊ ನೀನು ದಿನೇ ದಿನೇ ಇಂಪಾರ್ಟೆನ್ಸ್ ನಿನ್ ಜಾಸ್ತಿ ಆಗ್ತಿದೆ ಅಂತ ಖುಷಿ ಪಟ್ಕೋ ಅಂತ. ಎಂಡ್ ಆಫ್ ದ ಡೇ ಅಷ್ಟೇ. ನನ್ ಸುತ್ತ ಪಾಸಿಟಿವ್ ಜನ ಇದ್ದಾರೆ. ನನಗೆ ಇವ್ರು ಕೇಳ್ತಾರೆ, ನಿನ್ಗೇನಾದ್ರೂ ಅನ್ಸುತ್ತಾ? ನನ್ ಕ್ವೆಶನ್ ಅದೇ ಆಗಿತ್ತು. ಇದೆಲ್ಲ ನೀವು ಹತ್ರದಿಂದ ನೋಡೋರು, ನಿಮಗೇನ್ ಅನ್ಸುತ್ತೆ ಒಬ್ಬ ಗಂಡನಾಗಿ, ಸಪೋರ್ಟರ್ ಆಗಿ? ಹಿಂದಿಂದ ನೋಡ್ಕೊ ಬಂದಿದ್ದೀನಿ. ಇವರಿಗೆ ನಿಂದಿಸ್ದಾಗೆಲ್ಲ ನಾನು ಇವ್ರನ್ನ ಕೇಳೋದಿದೆ, ಅವಾಗಲೇ ಕೇಳ್ತಾ ಇದ್ದೆ ನಾನು. ಮಧ್ಯ ಫೋನ್ ಮಾಡಿದಾಗ, ಮೇಡಮ್ ಈ ಥರ ಕಮೆಂಟ್ಸು, ನಿಮ್ಗೇನು ಅನಿಸ್ತಾ ಇದೆ ಅಂತಲ್ಲ ಹೇಳಿದಾಗ ಇವರು, ಇಲ್ಲ ಹಾಕಿ ಇದೆಲ್ಲ ಬಂದ್ರ ಮೇಲೇ ಕಣೋ ಜೀವನ ಅನ್ನೋದು ಶುರು ಆಗೋದು. ನೀನು ಯಾರು ನಮ್ಮನ್ನು ವಿಮರ್ಶನೆ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ಬದುಕೆಲ್ಲಿದೆ? ಇಲ್ಲ ಅನ್ಸುತ್ತೆ, ನಾವ್ ಎಲ್ಲಿದ್ದೀವಿ? ಸೊ ಅದಕ್ಕೆ ಆಮೇಲೆ ನಾನು ಈಗ ಮದುವೆ ಆದ್ರ ಮೇಲೆ ನಾನೇ ಹೇಳ್ತಾ ಇರ್ತೀನಿ ಅವರಿಗೆ, ಮನೇಲೆಲ್ಲ ನಾವಿಬ್ರು ಸ್ವಲ್ಪ ಜಾಸ್ತಿ ಪದ್ಯನೇನೋ ಬಳಸಿ ಮಾತಾಡ್ತಿರ್ತೀವಿ, ಇದೇ ನಮ್ದು ಲ್ಯಾಂಗ್ವೇಜು. ಅವಾಗ ಅವ್ರಿಗೆ ಹೇಳ್ತಾ ಇದ್ದೆ, ದಾಸರದ್ದು ಕಾವ್ಯನಲ್ಲ, ದಾಸರ ಕೀರ್ತನೆಗಳನ್ನೆಲ್ಲ ಹೇಳ್ತಾ ಕೊನೆಗೆ ಹಿಂಗೆ ಹೇಳ್ತೆ, ನಿನ್ನೆನೋ ಮೊನ್ನೆನೋ ಮನೇಲಿ ಕೂತಾಗ ಹೇಳ್ದೆ, ನೋಡಮ್ಮ, ಯಾರು ನಾವು ನಡೆಯೋ ದಾರಿಗೆ ಮುಳ್ಳು ಹಾಕ್ತಾರೋ ನಾವು ಹೂ ಹಾಕೋ ಕೆಲಸ ಮಾಡೋಣ, ಯಾರು ನಮ್ಮ ಮನೆಗೆ ಕಲ್ಲು ಎಸಿತಾರೋ ನಾವು ಅವ್ರ ಮನೆಗೆ ಹಣ್ಣು ಎಸೆಯೋಣ. ದ್ವೇಷದಿಂದ ಏನಿದೆ ಈ ಜಗದಲ್ಲಿ, ಪ್ರೀತಿ ಒಂದಿದ್ದರೆ ಸಾಕು, ಇಡೀ ಜಗವೇ ನಮ್ಮ ಜೊತೆಯಲ್ಲಿ. ನಿಂದಿಸ್ತಾ ಇರ್ಲಿ, ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಅವ್ರನ್ನ ಅಲ್ಲೇ ಬಿಡ್ಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ಪಾಪ ಅವ್ರು ಚಾಚು ತಪ್ಪದೇ ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಲಿ. ನಿಮ್ಗೆ ಯಾರಾದ್ರೂ ಹೇಳಕ್ ಬಂದ್ರ ಅವಳು ಪೊಲಿಟಿಷಿಯನ್ಸ್ಗಳ ಜೊತೆ ಇರ್ತಾರೆ, ಪ್ರೊಟೆಸ್ಟ್ಗಳನ್ನೆಲ್ಲ ಮಾಡ್ತಾರೆ, ವಿವಾದಗಳನ್ನೆಲ್ಲ ಮೈ ಮೇಲೆ ಹೇಳ್ಕೊಳ್ತಾರೆ, ಯಾಕೆ ಬೇಕು ಇವಳು ಸಹವಾಸ ಅಂತ? ಇಲ್ಲ, ನನಗೆ ನಾನೇನು ಅಂತ ಗೊತ್ತಿದೆ. ಆಮೇಲೆ ನನ್ನ ಜೊತೆಗೆ ಆ ಥರ ಮಾತಾಡುವಷ್ಟು ಸಲಿಗೆಯನ್ನು ನಾನು ಇದುವರೆಗೂ ಬಿಟ್ಕೊಡ್ಲಿಲ್ಲ, ಯಾರೇ ಆಗಿರಲಿ. ನಾನೇನು ಅಂತ ಹೇಳಿದ್ರೆ, ನಾನು ಫೈನಲ್ ಹೇಳಿದ್ನಲ್ಲ, ನನಗೆ ನನ್ನ ತಂದೆ ಅದು ಸರಿ ಇಲ್ಲ ಅಂತ ಹೇಳಿಬಿಟ್ಟಿದ್ರೆ ನಾನು ಯೋಚನೆ ಮಾಡ್ತಿದ್ದೇನೋ. ನನ್ನ ತಂದೆ ಹೇಳ್ಬಿಡ್ತಾರೆ, ನನ್ನ ತಂದೆ ಮದುವೆಗೆ ಫಸ್ಟ್ ಹೇಳಿದ ಮಾತೇ ಅದು, ಅವಳಿಗೆ ಹೇಗಿದ್ದಾಳೆ ಆಗ ಬದುಕಕ್ಕೆ ಬಿಡ್ತೀಯಾ ಅಂತ ಹೇಳಿದ್ರೆ ಆಗೋ. ಸೀರಿಯಸ್ಲಿ ಇದೇ ಮಾತನ್ನ ಹೇಳಿದ್ದು. ಇನ್ನೊಂದು ಮಾತು ಹೇಳ್ತಾರೆ, ಅವರು ನೀವು ನೋಡಿದಾಗ ನೀವು ಕುತ್ಕೊಂಡು ಮಾತಾಡ್ಸಿದ್ರೆ ಮಾತ್ರ ಅವರು ನಿಮ್ ಜೊತೆಗೆ ಬಂದ್ಬಿಟ್ಟು ಮಾತಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ. ಯಾಕೆ ನಮ್ಮ ತಂದೆಗೆ ಇದೆಲ್ಲ ಆಯ್ತು ಅಂತ ಹೇಳಿದ್ರೆ, ಹಿಂದಿಂದ ಅವ್ರು ಪೇಪರ್ ಓದ್ತಾ ಇದ್ರು, ನಮ್ಮಲ್ಲಿ ಪೇಪರ್ ಬರ್ತಾ ಇತ್ತು. ನಮ್ಮಪ್ಪ ಕಷ್ಟಪಟ್ಟಾದ್ರು ತಿನ್ನಕ್ ಗತಿ ಇಲ್ಲ ಅಂತ ಹೇಳಿದ್ರು ಪೇಪರಿಗೆ ಕಡಿಮೆ ಮಾಡಲಿಲ್ಲ, ಪುಸ್ತಕಕ್ಕೆ ಕಡಿಮೆ ಮಾಡಲಿಲ್ಲ. ಅವರು ಓದ್ತಾ, ನಾನು ಈಗ ಎಷ್ಟೇ ಪುಸ್ತಕ ತಂದಿಟ್ರು ನನಗಿಂತ ಮೊದಲು ರೀಡರ್ ಅವರು. ಕಷ್ಟ ಆದ್ರೂ ಕೂಡ ಅಕ್ಷರ ಜೋಡಿಸಿ 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 ಓದ್ತಾ ಇರ್ತಾರೆ. ಅವ್ರು ಫಸ್ಟ್ ಹೇಳಿದ ಮಾತೇ ಅದು, ಒಂದು ಅವಳು ಹೆಂಗಿದ್ದಾಳು ಹಂಗೆ ಬದುಕಕ್ಕೆ ಬಿಡ್ತೀಯ ಅಂದ್ರೆ ಆಗು, ಆಮೇಲೆ ಕಿರಿಕಿರಿ ಮಾಡ್ಕೋಬೇಡ. ಇದು ನಿನ್ಗೆ ಗೊತ್ತಿದೆ ಅವಳ ಜೀವನ ಹೆಂಗಿದೆ, ಹೆಂಗೆಲ್ಲ ಹೋಗ್ತಾಳೆ, ಎಷ್ಟೆಲ್ಲ ಓಡಾಡ್ತಾಳೆ, ಕರೆಕ್ಟಾಗಿ ನೋಡಿದ್ಯಾ, ಇದಕ್ಕೆ ತೊಂದರೆ ಮಾಡಬೇಡ. ಆಮೇಲೆ ಇನ್ನೊಂದು ಹೇಳಿದವರು, ನಾವು ಬಾಡಿಗೆ ಬಂದ್ಲಿದ್ವಿ ನೋಡಿ, ಇವ್ರ ಮನೆಯಿಂದ ಅದನ್ನು ತುಂಬಾ ಖುಷಿ ಪಡ್ಬೇಕು. ಯಾವ್ದಾದ್ರು ಒಂದು ಹುಡುಗಿನ ಕೊಡ್ತಾರೆ ಅಂತ ಹೇಳಿದ್ರೆ ಎಷ್ಟೆಲ್ಲ ಚೆಕ್ ಮಾಡ್ತಾರೆ ಬ್ಯಾಕ್ಗ್ರೌಂಡ್, ಅವ್ನ ಮನೆ ಚೆನ್ನಾಗಿದೆಯಾ, ಹುಡುಗ ಏನ್ ಮಾಡ್ತಾನೆ, ಎಷ್ಟು ದುಡಿತಾನೆ, ಏನ್ ಸ್ಯಾಲ್ರಿ, ಅವ್ನ ಊರಲ್ಲಿ ಏನೆಲ್ಲ ಮಾತಾಡ್ತಾರೆ ಅವನ ಬಗ್ಗೆ. ಇದು ಯಾವ್ದನ್ನು ಪುಣ್ಯಕ್ಕೆ ಇವ್ರ ತಂದೆ ಅಂತ ಏನು ಕೇಳಲಿಲ್ಲ, ವಿಸಿಟೇ ಮಾಡ್ಲಿಲ್ಲ. ಮದುವೆಗೆ ಬಂದಿದ್ರು, ಇಡೀ ಕುಟುಂಬ ಒಲಿಮಾಗ್ ಬಂದಿದ್ರು, ಒಲಿಮಾಗ್ ಬಂದ್ರು. ಆದ್ರೂ ನಮ್ ತಂದೆ ಅವ್ರು ಯಾರು ಬಂದಿಲ್ಲ ಅಂತ ಹೇಳಿ ನಾವಿರೋದು ಬಾಡಿಗೆ ಮನೆಗೆ ಕರ್ಕೊ ಬರ್ಬಾರ್ದು, ನಮ್ ಸೊಸೆ ಬರುವಾಗ ಹೊಸ ಮನೆಗೆ ಕರ್ಕೊ ಬರ್ತೀನಿ ಅಂತ ಹೇಳಿ ಹೊಸ ಮನೆ ಕಟ್ಸಕ್ ಶುರು ಮಾಡಿದ್ವಿ. ಅದು ಫಿನಿಶ್ ಆಯ್ತು. ಗೃಹ ಪ್ರವೇಶ ಅದೇನೋ ಗೊತ್ತಿಲ್ಲ, ಲಕ್ಕಿಗೆ ಕಾಲ್ ಯಾವತ್ ನಮ್ಮನೆಗೆ ಇಡ್ತೀನಂದೋ ಎಲ್ಲವೂ ಒಳ್ಳೇದಾಗ್ಲಿಕ್ಕೆ ಶುರು ಆಯ್ತು. ದೇವರು ನಮ್ಗೇನ್ ಕೊಡ್ಬೇಕು ಅಂದ್ರೆ ಚೆನ್ನಾಗೇ ಕೊಟ್ಟ. ಇವನಿಗೆ ಆಕ್ಚುಲಿ ಹಕೀಮಂಗೆ ಸ್ವಂತ ಮನೆ ಇರೋದು ಕಾಡೊಳಗಡೆ ಇರ್ಬೇಕಲ್ಲ ಅನ್ನೋದು ಒಂದು ತಾತ್ಸಾರ ಮನೋಭಾವನೆ ಹಕೀಮಂಗೆ. ಆಮೇಲೆ ನಾನ್ ಬಂದ್ಮೇಲೆ ಹೇಳ್ದೆ, ಅಯ್ಯೋ ನಿನ್ನ ಊರೊಳಗಡೆ ಯಾಕ್ರೋ ಮನೆ ಕಟ್ಟಿದ್ರಿ, ಕಾಡಲ್ಲೇ ಚೆನ್ನಾಗಿದೆ. ಇಲ್ಲ, ತಾತ್ಸಾರ ಅನ್ನೋದ್ಕಿಂತ
ನಮ್ದು Protective ಆಗಿರ್ಬೇಕು ಅಲ್ಲ ಅಂತ. ಮಾತಾಡಿದ್ದಾರೆ ಜನ. ಹಿಂದೆಲ್ಲ ನಮ್ಮ ಮನೆಗೆ ಹುಡುಗಿ ಕೊಡ್ಬೇಕಾದ್ರೆ ಏನ್ರಿ ಕಾಡಿಗೆ ಮದುವೆ ಮಾಡಿಕೊಡ್ತಿರಲ್ರಿ, ನನ್ ಚಿಕ್ಕಪ್ಪನ ಮದುವೆ ಮಾಡ್ಕೊಡುವಾಗ ಇದೆಲ್ಲ ಮಾತಾಡಿದ್ದಿದೆ, ಕುಟುಂಬಗಳು ಮಾತಾಡಿದಾವೆ. ಅಂಥದ್ರಲ್ಲಿ ನನಗೆ ಮದುವೆ ಕೊಡ್ಬೇಕು ಇನ್ನೆಂಗ್ ಮಾತಾಡ್ಬೋದು? ಈ ಕಾಡಲ್ಲಿ ಬಂದು ಇವನಿಗೇನ್ರಿ ಇವನಿಗೆ ಮದುವೆ ಮಾಡ್ಕೊಟ್ಟಿದ್ದೀರಾ ಅಂತ ಯಾರಾದ್ರೂ ಬಂದು ಕೇಳ್ಬೋದೇನೋ ಅಂತ ಹೇಳಿ ಆ ಜಾಗನೇ ಚೇಂಜ್ ಮಾಡ್ತೀವಿ ನಾವು. ಚೇಂಜ್ ಮಾಡಿ ಹೊಸ ಜಾಗ ಖರೀದಿ ಮಾಡೋದು ಬಹಳ ಕಷ್ಟಪಟ್ಟಿದ್ದಾರೆ ಬಿಡಿ. ಆಗ ನನಗೆ ಈಗ ಮದುವೆ ಎಲ್ಲ ಆದ್ರ ಮೇಲೆ ನಮ್ಮ ಮನೆಗೆ ಇವ್ರು ಬಂದೇ ಇರ್ಲಿಲ್ಲಲ್ಲ. ಆಫ್ಟರ್ ಮ್ಯಾರೇಜ್ ಕರ್ಕೊಂಡು ಹೋದ್ರ ಮೇಲೆ ನಾನು ಹಳೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇವ್ಳು ಹೇಳ್ತಾಳೆ ಇಲ್ಲೇ ಕಟ್ಬಾರ್ದಿತ್ತನೋ ನೀನು, ಎಷ್ಟು ಚೆನ್ನಾಗಿದೆಯಾ ಇದು ಅಂತಾರೆ. ತೋಟದ ಮಧ್ಯೆ ಮನೆ, ಹಳೆ ಮನೆ ಇದೆ, ಕೆಳಗಡೆ ಕೆರೆ ಇದೆ, ಬಹಳ ಆ ಬ್ಯೂಟಿಫುಲ್. ಮನೆಯಲ್ಲಿ ಇರಕ್ಕಾಗಲ್ಲ ಅಂತ ಹೇಳಿ ಇವರು ಬೇರೆ ಮನೆಗೆ ಶಿಫ್ಟ್ ಆಗಿದ್ರು. ಸೊ ನಂಗೆ ಆಮೇಲೆ ಅನ್ನಿಸ್ತು, ಅಯ್ಯೋ ಮುಂಚೆನೆ ಒಂದ್ಸತಿ ನಾನು ತೀರ್ಥಹಳ್ಳಿ ಕರ್ಕೊಂಡ್ ಬಂದಿರ್ತಿದ್ರೆ ನಾನು ಇಲ್ಲೇ ಮನೆ ಕಟ್ಟೋ ಪ್ಲಾನ್ ಕೊಟ್ಬಿಡ್ತಿದ್ದೆ ಕಣ. ಬಟ್ ನಾನು ತುಂಬಾ ಅದೃಷ್ಟ ಮಾಡಿದೀನಿ. ನಾವು ದುರ್ಬೀನ್ ಹಾಕೊಂಡು ಹುಡುಕ್ತಿದ್ರು ಕೂಡ ನನ್ ಗಂಡಂಗಿಂತ ನಮ್ಮ ಮಾವ ತುಂಬಾ ಒಳ್ಳೆಯವರು, ತುಂಬಾ ಸಪೋರ್ಟಿವ್. ಯಾರೆಲ್ಲ ಏನ್ ಹೇಳಿದ್ರು ಅವರು ನಂಗೊಂದ್ ನಂಬಿಕೆ ಇದೆ ಲಾಂಗ್ ಟೈಮ್ ನನ್ ಜೊತೆಗೆ, ಮತ್ತೆ ನನ್ನ ಕೆಲ್ಸಗಳ ಜೊತೆಗೆ ಅವರು ನಿಲ್ತಾರೆ ಅಂತ. ಆ ತರದೊಂದು ಪರ್ಸನಾಲಿಟಿ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ನಿಮ್ಮ ಮ್ಯಾರಿಡ್ ಲೈಫ್ ಇಷ್ಟು ಈಸಿ ಹಿಂಗೆ ಇರುತ್ತೆ ಆಗುತ್ತೆ? ಇಲ್ಲ 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 ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನಗೆ ತುಂಬಾ ಭಯ ಇತ್ತು. ನಮ್ಮನೆ ಮದುವೆ ಅಂತ ಸೀರಿಯಸ್ ಆಗಿ ಶುರು ಮಾಡಿದಾಗ ನಾನು ಅನ್ಕೊಳ್ತಿದ್ದೆ 12:30 1 ಗಂಟೆ ರಾತ್ರಿ 2 ಗಂಟೆನೂ ರಾತ್ರಿನೂ ನೋಡಿದೆ ನಂಗೆ ಫೋನ್ ಬರುತ್ತೆ, ಅಕ್ಕ ಇಲ್ಲಿ ಮೈಸೂರಲ್ಲಿ ನೋಡಕ್ಕಿಲ್ವಂತೆ ಕನಕ, ಬೆಂಗಳೂರಿಗೆ ಕರ್ಕೊಬತ್ತಿದೀವಿ ಆಸ್ಪತ್ರೆಗೆ, ಒಂಚೂರು ಬಂದ್ಬಿಡಕ್ಕ ನೀನು ಅಲ್ಲಿ ಆಸ್ಪತ್ರೆಯಲ್ಲಿ ಹೇಳ್ಬಿಡಕ್ಕ. ಆಗ ಇಲ್ಲಿ ಸ್ಟೇಷನ್ ತವಿದ್ದೆ ಕನಕ, ಒಂಚೂರು ಸಬ್ ಇನ್ಸ್ಪೆಕ್ಟರ್ಗೆ ಮಾತಾಡಕ್ಕ ಅಂತ ಫೋನು, ಅಕ್ಕ ಒಂಚೂರು ತಹಶೀಲ್ದಾರ್ ಆಫೀಸ್ಗೆ ಹೋಗ್ಬೇಕು ಕಣಕ್ಕ ಅಂತ ಫೋನ್. ನನಗೆ ಟೈಮ್ ಇಲ್ಲದೆ ಒಂದು 12:30 1 ಗಂಟೆ 2 ಗಂಟೆ ರಾತ್ರಿಲೆಲ್ಲ ಆಸ್ಪತ್ರೆಗೋ ಅಥವಾ ಎಮರ್ಜೆನ್ಸಿಗೋ ಏನಕ್ಕಾದ್ರೂ ಫೋನ್ ಬರ್ತಾನೆ ಇರುತ್ತೆ ನಮ್ಮ ಕಾರ್ಯಕರ್ತರುಗಳದ್ದು. ಆಗ ನಾನು ಯೋಚನೆ ಮಾಡ್ತಾ ಇದ್ದೆ ಸೀರಿಯಸ್ಲಿ ಹುಡುಗ ನೋಡೋಕೆ ಶುರು ಮಾಡಿದಾಗ, ಅಲ್ಲ ಹಿಂಗೆಲ್ಲ ನಂಗೆ ಕಾಲ್ಸ್ ಬರುತ್ತಲ್ಲ, ನಾನು ಮದುವೆ ಆದ್ಮೇಲೆ ಇದು ಅಲೋ ಇರುತ್ತಾ? ನಾನು ಅದ್ವರೆಗೂ ಅಯ್ಯೋ ಮದ್ವೆ ಗಿದ್ವೆ ಎಲ್ಲ ಯೋಚನೆನೇ ಇರಲಿಲ್ಲ. ಬಟ್ ನನ್ನ ತಂದೆ ತಾಯಿಗೆ ಇಲ್ಲ ಈಗ ಮಾಡಲೇಬೇಕು ಮದುವೆ ಅನ್ನುವಂಥ ಒಂದು ಫೀಲಿಂಗ್ ಬಂದಮೇಲೆ ನಾನು ಅದನ್ನ ಸೀರಿಯಸ್ಲಿ ಆಫ್ಟರ್ ಮೈ 25 ನಾನು ಸೀರಿಯಸ್ಲಿ ನಾನು ಅದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದೆ. ಆಮೇಲೆ ನಾನು ಇಷ್ಟೆಲ್ಲ ಓಡಾಡ್ತೀನಿ, ಇದೆಲ್ಲ ತಡ್ಕೊಳ್ಳೋ ಶಕ್ತಿ ನನ್ನ ಗಂಡಂಗೆ ಇರುತ್ತಾ? ಆಮೇಲೆ ಈ ಟಿ ವಿಲೆಲ್ಲ ಬರ್ತಿತ್ತಲ್ಲ, ಅಂದರೆ ನ್ಯೂಸ್ಗಳು ನೋಡಬೇಕಾದ್ರೆ ಮಧ್ಯದಲ್ಲಿ ನಾವು ಜಾಸ್ತಿ ಪೊಲಿಟಿಕಲ್ ನ್ಯೂಸೇ ನೋಡ್ತಿರ್ತೀವಿ. ಅದರ ನಡುವಲ್ಲಿ ಈ ಗಂಡನಿಂದ ಹೆಂಡತಿಯ ಕೊಲೆ, ಬರ್ಬರ ಹತ್ಯೆ, ಹೆಂಡತಿಯ ಮೇಲೆ ಗುಂಡು ಕಲ್ಲು ಎತ್ತಿ ಹಾಕಿ ಗಂಡನಿಂದ ಕೊಲೆ, ಇವೆಲ್ಲ ಓದ್ತಾ ಇರ್ಬೇಕಾದ್ರೆ ನಂಗೆ ಅನ್ನಿಸ್ತಾ ಇತ್ತು ಏನಕ್ಕೆ, ಆಮೇಲೆ ಕೊಲೆ ಏನಕ್ಕೆ ಅಂತ ಅಂದ್ರೆ ತನ್ನಿಷ್ಟದ ಅಲ್ಲ, ತನ್ನಿಷ್ಟದ ಬಣ್ಣದ ಸೀರೆ ಉಟ್ಟ ಕಾರಣಕ್ಕಾಗಿ ಕೊಲೆ, ಯಾರ್ದೋ ಜೊತೆ ಹೋಗಿದ್ದಕ್ಕೆ ಓಡಾಡಿದ್ದಕ್ಕೆ ಕೊಲೆ, ಮಾತಾಡಿದ್ದಕ್ಕೆ ಕೊಲೆ, ಇದೆಲ್ಲ ಕೇಳ್ತಾ ರಂಗೋದ್ ಬೆಟ್ಟಲ್ಲಿ ಫೀಡ್ ಆಗೋಗಿತ್ತು. ಓ ಈಗ ಹಂಗಾದ್ರೆ ಯಾವನ್ ಕಾಲ್ ಮಾಡ್ದ ಅಂತ ಅನುಮಾನಾಸ್ಪದವಾಗಿ ಕೊಲೆ, ಜೀವನ ಏನ್ ಮಾಡೋದ್ ಗುರು? ನಾನೀಗ ನಮ್ಮ ಅಮ್ಮಂಗೆ ಹೇಳ್ಬಿಟ್ಟಿದೀನಿ, ಆಯ್ತು ಹುಡುಗ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟಿದೀನಿ. ಆಮೇಲೆ 25 ಆದ್ಮೇಲೆ ಲಿಟ್ರಲಿ ಅನ್ಸಕ್ ಶುರು ಆಗತ್ತೆ ಒಂದು ಪಾರ್ಟ್ನರ್ ಬೇಕು ಅಂತ. ನಂಗೆ ಅದು ಅನ್ಸಕ್ ಶುರು ಆಗಿತ್ತು ಕೂಡ. ಈಗ ಏನ್ ಮಾಡ್ಲಿ, ಎಂಥವ್ನು ಸಿಗ್ತಾನೆ, ಅವ್ನು ಅಡ್ಜಸ್ಟ್ ಆಗ್ತಾನ ನಂಗೆ? ನಾನು ನ್ಯೂನ್ ಸಿಗ್ದಾಗ್ಲೂ ಫಸ್ಟು ನಂದೇ ಪ್ರಶ್ನೆ ಫುಲ್ಲು. ಈಗ ನನ್ಗೆ ಹಿಂಗೆಲ್ಲ ಬೈತಾರಲ್ಲ ಜನ, ಕಮೆಂಟ್ಸ್ ಎಲ್ಲ ಮಾಡ್ತಾರಲ್ಲ, ನೀನು ತಡ್ಕೊಂತೀಯ ಅದನ್ನೆಲ್ಲ ಅಂದರೆ ಆಮೇಲೆ ನಾನು BJP ವಿರುದ್ಧ ಮಾತಾಡಬಾರ್ದು, RSS ವಿರುದ್ಧ ಮಾತಾಡಬಾರ್ದು, ವಿವಾದ ಮೈ ಮೇಲೆ ಎಳ್ಕೊಬಾರ್ದು, ಇದನ್ನ ನೀನು ಹೇಳಲ್ಲ ಅಲ್ವಾ? ಸೊ ಈ ಥರದನ್ನೆಲ್ಲ ನಾನು ಪ್ರಶ್ನೆಗಳನ್ನ ಕೇಳಿದ್ದೆ ಹಕೀಮಂಗೂ. ಸೊ ಈ ಥರದ್ದೆಲ್ಲ ಒಂದಷ್ಟು ಡಿಲೆಮಾಗಳಿತ್ತಲ್ಲ, ನಾನು ನಿಜವಾಗ್ಲೂ ಇಂಥ ಒಬ್ಬ ಹುಡುಗ ಸಿಗ್ತಾನೆ, ಇಷ್ಟ ಆರಾಮಾಗಿ ಮದ್ವೆ ಆಗಿ ಮಸ್ತು ಎಂಜಾಯ್ ಮಾಡ್ಕೊಂಡು ನಂಗೆ ನಿಜವಾಗ್ಲೂ ಅನ್ಸೋದೇ ಇಲ್ಲ ನಂಗೆ ಮದ್ವೆ ಆಗಿದೆ ಅಂತ. ನಾನು ಹೊರಗಡೆ ಇದ್ರೆ ನಾನು ಕೆಲ್ಸದಲ್ಲಿ ನಾನು ಮರ್ತು ಹೋಗ್ಬಿಟ್ಟಿರ್ತೀನಿ. 7:30 8 ಗಂಟೆ ಆಗುವಾಗ ಹಕೀಮ್ ಒಂದ್ಸರಿ ನಂಗೆ ರಿಮೈಂಡರ್ ಕಾಲ್ ಮಾಡ್ತಾರೆ, ಎಲ್ಲಿದ್ಯಾಕಂದ ಅಂತ. ಆವಾಗ ಓ ಹಕೀಮ್ ಬಂದ್ ವೇಟ್ ಮಾಡ್ತಾ ಇದ್ದೀನಿ ಅಲ್ವಾ. ಆಮೇಲೆ ನಾನು ಮನೆ ಬೇರೆ ಚೇಂಜ್ ಮಾಡಿಲ್ಲ, ನಾವಿದ್ದಿದ್ ನಾನ್ ಯಾವ ಮನೇಲಿದ್ದೆ ಅದೇ ಮನೇಲಿ ನಾವಿಬ್ರು ಇದೀವಿ. ಸೊ ಹಂಗಾಗಿ ನಂದು ಫೀಲಿಂಗೇ ಬರಲ್ಲ. ಈಗ ಒಂದು ಹೊಸ ರುಟೀನ್ ಶುರು ಮಾಡಿದ್ದೀನಿ, ಅದು ನನ್ನ ಹೆಲ್ತ್ ಕಾನ್ಶಿಯಸ್ ವಿಚಾರಕ್ಕೂ ಕೂಡ ಹೌದು. ಬೆಳಿಗ್ಗೆನೆ ಎದ್ದು ತಿಂಡಿ ಮಾಡಿ ವಿತಿನ್ 8 ಇಬ್ರು ತಿಂಡಿ ತಿಂದ್ಬಿಡ್ಬೇಕು ಅಂತ, ಬಿಕಾಸ್ ಹಕೀಮ ಕಾಲೇಜಿಗೆ ಹೊರಡೋ ಕಾರಣಕ್ಕೆ. ಆಗ ಒಂಚೂರು ಅನ್ನಿಸ್ತಿರುತ್ತೆ, ಅಯ್ಯೋ ಈ ಮದುವೆ ಆಗ್ದಾಗಿರ್ತಿದ್ರೆ ಗೆದ್ದು ಆರಾಮಾಗಿ ತಿಂಡಿ ತಿಂಕೊಂಡು ಇರ್ಬೋದಿತ್ತಾ ಅಂತ.
ಬಟ್ ಸ್ಟಿಲ್ ಹೆಲ್ತ್ ವೈಸ್ ಎಲ್ಲ ಅದು ಒಳ್ಳೇದು. ಆಮೇಲೆ ಎಲ್ಲ ಕೆಲಸ ಮನೇಲಿ ನಾನೇ ಮಾಡೋದು. ನಾ ಈ ಪ್ರಶ್ನೆ ಆಮೇಲೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ, ನಿಜ ಹೇಳಿ ಈಗ ಯಾರು ಮಾಡೋದು? ಇಲ್ಲ, ಅವ್ರು ನನಗೆ ಬಂದು ಹೇಳ್ಬಿಟ್ರಲ್ಲ ಇವನಿಗೆ ಓಸಿಡಿ ಅಂತ. ಇಲ್ಲ, ನನಗೆ ಇವನಿಗೆ ಫುಲ್ OCD. ಹೆಂಗೆ ಅಂತಂದ್ರೆ, ಈಗ ನಾನು ಸ್ವಲ್ಪ ಬೇಗ ಮನೆಗೆ ಬಂದಿರ್ತೀನಿ, ಪಾತ್ರೆ ಎಲ್ಲ ತೊಳೆದು ಇಟ್ಟಿರ್ತೀನಿ ಆಯ್ತಾ. ನೀವು ಪ್ಲೇಟ್ ಎಲ್ಲ ತೊಳೆದು ಬಿಟ್ಟಿದ್ರೆ ಮತ್ತೆ ನೀವು ಇನ್ನೊಂದ್ಸತಿ ತಿನ್ಬೇಕಾದ್ರೆ ಸೋಪ್ ಎಲ್ಲ ಹಾಕಿ ತೊಳೆದು ತಿಂತೀರಾ ನೀವು? ಇಲ್ಲ, ನೀರ್ ಹಾಕಿ ತೊಳೆದು ತಿಂತೀರಾ? ಓಕೆ, ಬಟ್ ನಮ್ಮ ಮನೇಲಿ ಹಂಗಲ್ಲ. ನಾನು ತೊಳೆದ್ರೆ ಅದು ಕ್ಲೀನ್ ಅಲ್ಲ, ಓಕೆ. ಹಕೀಮ್ ತೊಳೆದ್ರೆ ಮಾತ್ರ ಅದು ಕ್ಲೀನ್. ಓಕೆ, ಹಾಗಲ್ಲ, ಅದು ಕ್ರಮ ನಂದು. ಇದು ಇಲ್ಲೇ ಇರಬೇಕು, ಇದು ಹೀಗಿರ್ಬೇಕು ಅಂತೆಲ್ಲ. ಸುಮ್ಮನೆ ನಾನು ಏನೇನು ಹೆಲ್ಪ್ ಮಾಡ್ತಾರೆ? ನಾನು ಫುಲ್ ಚಿಲ್ಲಾಪಿಲ್ಲಿ, ನಾನೆಲ್ಲ ಒಂದ್ ಸರಿ ಮಾಡ್ತೇನೆ. ನಾನೀಗ ಲಿಪ್ಸ್ಟಿಕ್ ಯೂಸ್ ಮಾಡಿರ್ತೀನಿ, ಅಲ್ಲೇ ಕಾಟ್ ಮೇಲೋ ದಿವಾನ್ ಮೇಲೋ ಸೋಫಾ ಮೇಲೋ ಹಿಂಗೆ ಇಟ್ಬಿಟ್ಟು ಓಡೋಗಿರ್ತೀನಿ. ನನ್ನ ಕೆಲಸ ಅರ್ಜೆಂಟ್ ಫೋನ್ ಬರ್ತೈತೆ, ಬಂದೆ ಅನ್ಕೊಂಡು ಹೋಗಿರ್ತೀನಿ. ಇವ್ನ ಹಕೀಮ್ ಬಂದು ಅದನ್ನ ಎತ್ತಿ ನೀಟಾಗಿ ಅದನ್ನ ಎಲ್ಲಿಡಬೇಕು ಅಲ್ಲೇ ಇಟ್ಟು, ಅದು ಪೊಸಿಷನ್ಗೆ ಒಂದು ಸೆಟ್ ಮಾಡಿ ಅಲ್ಲೇ ಇಟ್ಟು ರೆಡಿ ಮಾಡಿರ್ತಾರೆ. ಆಮೇಲೆ ಎಲ್ಲ ಚೆನ್ನಾಗಿ ಪಾತ್ರೆ ತೊಳ್ಕೊಡ್ತಾರೆ. ಆಮೇಲೆ ಅಡಿಗೆ ಮಾಡ್ತಾರ? ಇಲ್ಲ ಅಡಿಗೆ ಒಂದು ಬರಲ್ಲ. ಅಡಿಗೆ ಡಿಪಾರ್ಟ್ಮೆಂಟ್ ಬಂದ್ರು ನಾನು ಬಿಟ್ಕೊಡಲ್ಲ. ಯಾಕಂದ್ರೆ ಈಗ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಹೌದಾ? ಏನ್ ಚೆನ್ನಾಗಿ ಮಾಡ್ತಾರೆ? ಬಿರಿಯಾನಿ, ಚಿಕನ್, ಮಟನ್, ಬೋತ್. ಯಾವ ಬಿರಿಯಾನಿ ಆದ್ರೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದಕ್ಕಂತಾನೆ ಒಂದಷ್ಟು ಅವರಿಗೆ ಫ್ಯಾನ್ಸ್ ಇದ್ದಾರೆ ಬೆಂಗಳೂರಲ್ಲಿ. ಓ, ಬಿರಿಯಾನಿ ಫ್ಯಾನ್ಸ್. ಹೌದು, ನಜ್ಮಾ ನಜೀರ್ ಚಿಕ್ಕನೇರಳೆ ಬಿರಿಯಾನಿ ಫ್ಯಾನ್ಸ್. ಚೆನ್ನಾಗಿದೆ. ಅವರೆಲ್ಲ ಬರ್ತಾರೆ. ಹೊಸ ಪೇಜ ಅವ್ರು ಬಂದ ನಮ್ಮ ಹತ್ರ ಆಲ್ರೆಡಿ ಒಂದು ಧನಲಕ್ಷ್ಮಿ ಕಿಚನ್ಸ್ ಅಂತೊಂದಿದೆ, ಅಲ್ಲೊಂದಿದೆ, ಅಲ್ಲೂ ಹೋಗ್ತೀವಿ. ನಮ್ಗೆ ಅವ್ರ ಮನೇಲಿ ಹೋಗಿ ಕೂತ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡ್ಕೊಳ್ಳೋದು, ಬಿರಿಯಾನಿ ಮಾಡೋದು, ಸ್ನೇಹಿತರನ್ನೆಲ್ಲ ಗುಡ್ಡೆ ಹಾಕೊಳ್ಳೋದು, ಇದು ಪ್ರತಿದಿನದ ರೊಟೀನ್ ಇದೆ. ಯೂಶಲಿ ಮದ್ವೆ ಆದ್ಮೇಲೆ ಗಂಡ್ ಮಕ್ಳು ತಾವು ಮದ್ವೆ ಆಗಿರೋ ಹುಡುಗಿ ಫ್ರೆಂಡ್ಸು ಅಥವಾ ಅವರ ಒಡನಾಡಿಗಳು ಅವ್ರನ್ನ ಇಷ್ಟು ಹತ್ರ ಬಿಡ್ಕೊಳಲ್ಲಪ್ಪ. ಅಲ್ಲ, ಮದುವೆ ಆಗಿರೋದೇ ಬದುಕಕ್ಕಲ್ವಾ? ಎಲ್ಲ ಸೇರ್ ಬದುಕೋದು, ಅದೇ ಬದುಕು. ಎಲ್ಲರನ್ನ ಬಿಡ್ಕೊಳ್ಬೇಕು. ಆಮೇಲೆ ನಮ್ಗೆ ನಾವಿಬ್ರೇ ಇದ್ರೆ ನಮ್ಗೆ ನಮ್ಗೆ ಊಟನೇ ಒಳಗಡೆ ನಮ್ಗೆ ಯಾರಾದ್ರೂ ಬೇಕು, ಯಾರಿಗಾದ್ರೂ ಕಾಟ ಕೊಡ್ತೀವಿ. ಅದು ರಾತ್ರಿ ಊಟಕ್ಕಂತೂ ಕಂಪಲ್ಸರಿ ಮತ್ತು ಮ್ಯಾಂಡೇಟ್ರಿ. ಕಾಯ್ತು ಅರ ನೀ ಯಾರಿಗಾದ್ರೂ ಹಿಂಸೆ ಕೊಡ್ತೀವಿ. ಅಂದ್ರೆ ಅವ್ರ ಮನೇಲಿ ಅಡ್ಗೆ ಮಾಡಿದ್ರು ನಮ್ಮನೆ ಕರ್ಸ್ಕೋಬೇಕು. ಅಲ್ಲ, ನಮ್ಮನೆ ಕರ್ಸ್ಕೊಂಡು ಊಟ ಮಾಡಿಸ್ತೀವಿ. ನಾವು ಮಾಡಿದೀವಿ ಬನ್ನಿ ಅಂತ, ಮಾಡೋಕ್ಕೂ ಬಿಡಲ್ಲ. ಈಗ ಯಾಕಂದ್ರೆ ತುಂಬಾ ದೂರದಿಂದ ಬಂದಿರ್ತಾರೆ, ಅವರೆಲ್ಲ ಹಿಂಗೋ ಪರಿಚಯ ಆಗಿರ್ತಾರೆ. ಅಕ್ಕ ಅಂತ ಇವ್ರು ಹಿಂದ್ಗಡೆ ಸುತ್ತಾ ಇರ್ತಾರೆ ಪಾಪ. ಅಷ್ಟು ಪ್ರೀತಿ ಅವ್ರು ಮಾಡುವಾಗ ನಾವು ಊಟ ಮಾಡುವಾಗ ನಮ್ ಜೊತೆ ಅವ್ರು ಒಂದು ಊಟ ಮಾಡ್ಲಿಲ್ಲ ಅಂದ್ರೆ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಇವ್ರಿಗೆ ಯಾರನ್ನೂ ಬಿಡ್ಬೇಡ, ಎಲ್ಲರೂ ಬೇಕು ನಮ್ಗೆ ಯಾರು ಬೇಡ ಅಂತ ಇಲ್ಲ. ನಮಗೆ ಯಾರೇ ಬಂದ್ರು ಕೂಡ ನಮ್ಮಲ್ಲಿ ಸ್ವಾಗತ. ನಿಮ್ಗೆ ವಿರೋಧ ಪಕ್ಷದಲ್ಲಿ ಫ್ರೆಂಡ್ಸ್ ಇದಾರಾ? ಬಿಜೆಪಿಯಲ್ಲಿ ಫ್ರೆಂಡ್ಸ್ ಇದಾರಾ? ಇದಾರಪ್ಪ, MLA ಆಗಿದ್ದಾರೆ. ಬೆಳಗ್ಗೆದ್ರೆ ಬಿಜೆಪಿನ ಬೈತೀರಾ, ಮತ್ತೆ ನೀವು ಇದು ಅಲ್ಲಿ ಅನ್ವಯ ಆಗಲ್ವಾ? ನಾವು ಬೈಯೋದು ಅವ್ರ ಪಕ್ಷಕ್ಕೆ, ಓಕೆ, ಅವರ ಸಿದ್ಧಾಂತಕ್ಕೆ, ಅವ್ರು ಮಾಡೋ ಕೆಟ್ಟ ಕೆಲಸಗಳಿಗೆ. ಪ್ರದೀಪ್ ಈಶ್ವರ್ ಬಗ್ಗೆ ಏನ್ ಅನ್ಸುತ್ತೆ? ಫುಲ್ ಆಫ್ ಮೋಟಿವೇಶನ್.